ಈಗ ಬೈಬಲ್ ಹೇಳ್ತಾ ಇದೆ ಹುಟ್ಟು ಕುಂಟನು ಎಂಬುದಾಗಿ ಬೈಬಲ್ ಅಲ್ಲಿ ಬರ್ತದೆ. ಇವತ್ತು ಯಾರಾದ್ರೂ ನೀವು ಅನಾರೋಗ್ಯ ಕಾಯಿಲೆಗಳಲ್ಲಿ ಇದ್ದೀರಿ, ರೋಗದಿಂದ ಪೀಡಿತರಾಗಿ ಬಂದಿದ್ದೀರಾ, ರೋಗದಲ್ಲಿದ್ದೀರಾ, ಆಲ್ರೆಡಿ ಹಾಸಿಗೆ ಮೇಲೆ ಮಲಗಿದ್ದೀರಾ, ಅಥವಾ ನೀವು ಕೇಳ್ತಾ ಇಲ್ಲ ವಾಕ್ಯ, ದೂರ ಇದ್ದೀರಿ, ನೋಡ್ತಾ ಇಲ್ಲ, ನನ್ನ ಸ್ವರ ಕೇಳ್ತಾ ಇದ್ದೀರಾ, ಹಾಗಾದ್ರೆ ನಾನು ನಂಬ್ತೇನೆ ಇವತ್ತು ನಿಮ್ಮ ಬಿಡುಗಡೆಯ ಸಮಯವಿದೆ. ಇವತ್ತು ನಿಮ್ಮ ಸ್ವಸ್ಥತೆಯ ಸಮಯವಿದೆ. ಬ್ರದರ್, ಸಿಸ್ಟರ್, ಏನಾಗಿದೆ ನಿಮ್ಗೆ? ಜ್ವರ ಬಂದಿದೆ, ಮೊಣಕಾಲು ನೋವಿದೆ, ಶರೀರದಲ್ಲಿ ಏನೋ ತೊಂದರೆ ಇದೆ, ಎದೆ ಭಾಗದಲ್ಲಿ ಏನೋ ನೋವಿದೆ, ತಲೆ ಭಾಗದಲ್ಲಿ ಏನೋ ನೋವಿದೆ, ತಲೆಯಿಂದ ಅಂಗಾಲಿನವರೆಗೂ ಏನೋ ಒಂದು ರೀತಿಯಾದಂತಹ ತೊಂದರೆಯನ್ನು ನೀವು ಅನುಭವಿಸ್ತಾ ಇರಬಹುದು. ನೀವು ಆ ನೋವು, ಆ ಪೀಡನೆಯಿಂದ ಹಾದು ಹೋಗ್ತಾ ಇರಬಹುದು. ಎಷ್ಟು ದಿನಗಳಾಯ್ತು? ಕೆಲವರಿಗೆ 1 ದಿವಸ, 2 ದಿವಸ, 1 ತಿಂಗಳು, 1 ವರ್ಷ, 2 ವರ್ಷ, 10 ವರ್ಷದಿಂದ ಪೀಡನೆಯಲ್ಲಿರ್ಬೋದು. ನನ್ ಸ್ವರ ಕೇಳ್ತಾ ಇದ್ದೀರಾ? ಬೈಬಲ್ ಹೇಳ್ತಾ ಇದೆ ಹುಟ್ಟು ಕುಂಟನು ಎಂಬುದಾಗಿ. ಯಾವಾಗ ಹುಟ್ಟು ಕುಂಟನು ಎದ್ದು ನಡೆದಾಡ್ಲಿಕ್ಕೆ ಸಾಧ್ಯವಾಗ್ತದೆ ಯೇಸುವಿನ ನಾಮದಲ್ಲಿ, ಅಂದ್ರೆ ನೀವು ಕೂಡ ಬಿಡುಗಡೆಯನ್ನ ಪಡೆದುಕೊಳ್ತೀರಿ ಯೇಸು ಕ್ರಿಸ್ತನ ನಾಮದಲ್ಲಿ. ಬೇರೆ ಮಾತಿಲ್ಲ. अगर एक लंगड़ा चल सकता है, वो जो पैदाइश लंगड़ा है, अगर वो चल सकता है तो आपकी बीमारी क्या है? डायबिटीज है, शुगर है, थायराइड है, बीपी है, एसिडिटी है, स्टोन प्रॉब्लम है, किडनी प्रॉब्लम है, ಕಿಡ್ನಿಗಳ ಪ್ರಾಬ್ಲಮ್ ಇದೆಯಾ? ಆಸಿಡಿಟಿ ಇದೆಯಾ? ಶ್ವಾಸಕೋಶದ ತೊಂದರೆ ಇದೆಯಾ? ಏನಿದೆ ಲಿಸ್ಟ್ ಮಾಡ್ಕೊಳ್ಳಿ. ಜ್ವರ, ನೆಗಡಿ, ಕೆಮ್ಮಿಂದ ಬಳಲ್ತಾ ಇದ್ದೀರಾ? ನಿಶಕ್ತಿತನ ಇದೆಯಾ? ಎಷ್ಟು ದಿನಗಳಾಯ್ತು? ಅಲ್ಪ ಸ್ವಲ್ಪ ದಿನಗಳಲ್ಲ. ಆದ್ರೆ ಇಲ್ಲಿ ಬೈಬಲ್ ಹೇಳ್ತಾ ಇದೆ ಒಬ್ಬ ಹುಟ್ಟುಕುಂಟನು ಬದಲಾಗಬಹುದು. ಒಬ್ಬ ಹುಟ್ಟುಕುಂಟನನ್ನ ಯೇಸುವಿನ ನಾಮ. ಯೇಸು ಸ್ವಾಮಿ ಅಲ್ಲಿಲ್ಲ. ಈ ಒಂದು ನಾವು ಸಂದೇಶ ಏನ್ ಕೇಳ್ತಾ ಇದ್ದೇವೆ, ಈ ವಾಕ್ಯವೇನ್ ಕಲಿತಾ ಇದ್ದೇವೆ, ಅಲ್ಲಿ ಯೇಸು ಸ್ವಾಮಿ ಇಲ್ಲ. ಆತನ ನಾಮವಿದೆ. ಆತನ ನಾಮವಿದ್ದಲ್ಲಿ ಬಿಡುಗಡೆ ಇದೆ, ಆತನ ನಾಮವಿದ್ದಲ್ಲಿ ಸ್ವಸ್ಥತೆ ಇದೆ. ಹಾಗಾದ್ರೆ ಇವತ್ತು ನಾವು ಆ ನಾಮವನ್ನ ತೆಗೆಯೋಣ. ಎಲ್ಲರೂ ನಮ್ಮ ಬಾಯಿಗಳನ್ನು ತೆಗೆದು ಯೇಸು ಸ್ವಾಮಿಯನ್ನ ಕೂಗೋಣ. ಪ್ರತಿಯೊಬ್ಬರು, ನೀವು ಯಾರೆಲ್ಲ ಸ್ವಸ್ಥತೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಿ, ಬೇಡ್ತಾ ಇದ್ದೀರಿ, ಅಥವಾ ಅಸ್ವಸ್ಥರಾಗಿ ನೀವು ಹಾಸಿಗೆ ಮೇಲೆ ಮಲಗಿದ್ದೀರಿ, ಕೂತಿದ್ದೀರಿ, ನಿಂತಿದ್ದೀರಿ, ಏನೇ ಇರಬಹುದು, ನೀವೀಗ ಯೇಸು ಕ್ರಿಸ್ತನ ನಾಮವನ್ನ ಕೂಗ್ರಿ. ಅಪಾ ನಜರೇತಿನ ಯೇಸುವೆ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಆ ಕುಂಟ, ಆ ಕುರುಡ ಅನೇಕರು ಕೂಗಿದ್ರು. ಆದ್ರೆ ಇವತ್ತಿನ ವಾಕ್ಯದಲ್ಲೇ ಅಪಾ ನಿನ್ನ ಸೇವಕರು, ಅಪೋಸ್ತಲರು ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ಒಬ್ಬ ಹುಟ್ಟು ಕುಂಟನನ್ನು ಎಬ್ಬಿಸಿದಾರ. ಹಾಗಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ, 95 ಜನ ಲೈವ್ ಅಲ್ಲಿ ಇದ್ದೇವೆ, ನಾವೆಲ್ಲರೂ ಅಕ್ಕಪಕ್ಕ ಹಿಂದೆ ಮುಂದೆ ಯಾರೆಲ್ಲ ನನ್ನ ಸ್ವರ ಕೇಳ್ತಾ ಇದ್ದಾರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ, ತಂದೆ ನಮ್ಮನ್ನ ಕರುಣಿಸು, ಯೇಸು ಕ್ರಿಸ್ತನ ನಾಮದಲ್ಲಿ ದೇವಾ ನಮ್ಮನ್ನ ಕರುಣಿಸು. ನಮ್ಮ ಶರೀರದಲ್ಲಿರುವಂತ ಬಾಧೆಗಳು, ನೋವುಗಳು, ತೊಂದರೆಗಳು, ರಿಪೋರ್ಟ್ಸ್ಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ನಮ್ಮನ್ನ ಬಿಟ್ಟು ಹೋಗಲಿ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಪಡೆದುಕೊಳ್ಳ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ಕರ್ತನೆ, ರೀರ ಲಕೋ ರಬ ರೋಮ ಹಸೇರಿ ಬಹೋ ರಮ ಶಂದರ ಮೋರ ಹಲೇನ ಹಸೋರ ಖಾಂದರು ಕೋರಬ. ಅಸಾಧ್ಯವಾದದ್ದು ನಿಮ್ಮ ಜೀವಿತದಲ್ಲಿ, ನಿಮ್ಮ ಶರೀರಗಳಲ್ಲಿ, ರಿಪೋರ್ಟ್ಸ್ಗಳಲ್ಲಿ ಅವೆಲ್ಲವೂ ಬದಲಾಗಲಿ ಕ್ರಿಸ್ತ ಯೇಸು ನಾಮ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಕರ್ತನೆ, ಭಯಗಳು ಶರೀರವನ್ನ ಬಿಟ್ಟು ಹೋಗಲಿ. ಮಾಟ ಮಂತ್ರದ ಶಕ್ತಿಗಳು ಶರೀರವನ್ನ ಬಿಟ್ಟು ಹೋಗಲಿ. ಅಂಧಕಾರದ ಕಾರ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗಲಿ. ಸೀದಾ ಕೋರಮ ಶೇಖೇರಿಯ ಅಂದರೆ ಅಸಾಧ್ಯ, ಅಸಾಧ್ಯ, ಅಸಾಧ್ಯ ಅನ್ನುವಂಥದ್ದೆಲ್ಲವೂ ಕೂಡ ಸಾಧ್ಯವಾಗಲಿ ಕ್ರಿಸ್ತ ಯೇಸು ನಾಮದಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಹಿಮೆ ನಿಮಗುಂಟ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಬೈಬಲ್ ಹೇಳ್ತಾ ಇದೆ
ಪೇತ್ರನ ಮೂಲಕ ಅವರು ನಡೆಯುವ ಶಕ್ತಿಯನ್ನು ಹೊಂದಿದ್ದು, ಪೇತ್ರನು ಯೇಸುವಿನ ಮಹಿಮೆಯ ವಿಷಯದಲ್ಲಿ ಉಪನ್ಯಾಸ ಮಾಡಿದ್ದು. ಓಕೆ, ಮೊದಲನೇ ವಚನ. ಎಷ್ಟು ಗಂಟೆಗಂತೆ? 3 ಗಂಟೆಗೆ. ಮಧ್ಯಾಹ್ನದ 3 ಗಂಟೆಗೆ. ನಾವು ಬೆಳಿಗ್ಗೆ ಚರ್ಚಿಗೆ ಹೋಗ್ತೇವೆ, ಸಾಯಂಕಾಲ ಚರ್ಚಿಗೆ ಹೋಗ್ತೇವೆ, ಆದ್ರೆ ಇಲ್ಲಿ ಜನ ಮಧ್ಯಾಹ್ನದ ಗಳಿಗೆಯಲ್ಲಿ ಚರ್ಚಿಗೆ ಬಂದಿದ್ದಾರೆ, ದೇವಾಲಯಕ್ಕೆ ಹೋಗಿದ್ದಾರೆ, ದೇವರನ್ನು ಹುಡುಕ್ತಾ ಇದ್ದಾರೆ, ದೇವರನ್ನು ಪ್ರಾರ್ಥಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಮಧ್ಯಾಹ್ನದ ಗಳಿಗೆ. ಅನೇಕ ಬಾರಿ ಈ ಸಮಯ ಸರಿ ಇಲ್ಲ, ಈ ಟೈಮ್ ಸರಿ ಇಲ್ಲ, ಆ ಟೈಮ್ ಸರಿ ಇಲ್ಲ. ಮಗುವಿನ ಜನ್ಮದಿನ ಆಚರಿಸ್ಕೊಳ್ಬೇಕಾದ್ರೆ ಯಾವ ಸಮಯ ಮಾಡಬೇಕು, ಯಾವ ದಿನದಲ್ಲಿ ಮಾಡಬೇಕು, ಮನೆ ಓಪನಿಂಗ್ ಯಾವ ದಿನದಲ್ಲಿ ಇಟ್ಕೊಳ್ಬೇಕು, ಮದುವೆ ಯಾವ ದಿನದಲ್ಲಿ ಮಾಡಬೇಕು, ಯಾವ ಇದನ್ನ ನೋಡ್ಬೇಕು, ಯಾವ ಗಳಿಗೆಯಲ್ಲಿ ಅಕ್ಕಿ ಕಾಳು ಹಾಕಬೇಕು, ಯಾವ ಟೈಮಲ್ಲಿ ಗಂಡ ಹೆಂಡತಿಯ ಇಬ್ಬರ ಸಂಬಂಧ ಸರಿ ಇರ್ತದ ಇಲ್ಲ ಅಂತ ನೋಡ್ಕೊಳ್ಬೇಕು, ಮದುವೆಗೋಸ್ಕರ ಸಿದ್ಧತೆ ಯಾವಾಗ ಮಾಡಬೇಕು, ಮದುವೆಗೋಸ್ಕರ ಬೇಕಾದಂತ ಶಾಪಿಂಗ್ ಯಾವಾಗ ಮಾಡಬೇಕು, ಅರಿಶಿಣ ಎಷ್ಟು ಗಂಟೆಗೆ ಹಚ್ಚಬೇಕು, ಮಂಗಲಸೂತ್ರ ಎಷ್ಟು ಗಂಟೆಗೆ ಕಟ್ಟಬೇಕು, ಸಿಸ್ಟರ್ ಬ್ರದರ್ ಯಾವ ವಾರ ಚೆನ್ನಾಗಿದೆ, ಯಾವ ದಿನ ಚೆನ್ನಾಗಿದೆ, ಯಾವ ಗಳಿಗೆ ಚೆನ್ನಾಗಿದೆ ಅಂತ ಆಲೋಚನೆ ಮಾಡ್ತಾ ಇರುವವರೇ ಸರಿಯಾಗಿ ತಿಳ್ಕೊಳ್ರಿ. ಗಳಿಗೆ ವಾರಗಳನ್ನೆಲ್ಲವನ್ನ ಸೃಷ್ಟಿಸಿದವನು ಒಳ್ಳೆಯವನು, ಆತನು ಯಾವುದೆಲ್ಲವನ್ನ ಸೃಷ್ಟಿಸಿದ್ದಾನೆ ಅದು ಒಳ್ಳೆದ್ದೇ ಆಗಿದೆ. ಆತನು ಯಾವುದೆಲ್ಲವನ್ನ ಸೃಷ್ಟಿಸಿದ್ದಾನೆ ಅದು ಒಳ್ಳೇದಾಗಿದೆ. ಸೋಮವಾರ ದಿವಸ ಒಳ್ಳೇದಿಲ್ಲ ಅಂತಂದ್ರೆ, ನಮ್ಮ ಮನೆಯಲ್ಲಿ ಅನೇಕರು ಸೋಮವಾರ ಹುಟ್ಟಿದ್ದಾರೆ, ಏನ್ ಮಾಡ್ಬೇಕಾ? ಬುಧವಾರ ದಿವಸ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಅನೇಕರು ಬುಧವಾರ ಹುಟ್ಟಿದ್ದಾರೆ. ಸರಿ, ಸೋಮವಾರ ಹುಟ್ಟಿದವನು ಮುಂದಿನ ವರ್ಷ ಅವನ ಒಂದು ಬರ್ತ್ಡೇ ಆಚರಿಸ್ಕೊಳ್ಬೇಕಾದ್ರೆ ಆ ದಿವಸ ಮಂಗಳವಾರವಾಗಿ ಪರಿವರ್ತನೆಗೊಳ್ತದಲ್ಲ, ಹಾಗಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಅವಾಗ ಬುಧವಾರ ಹುಟ್ಟಿದಾನಂತ ಹೇಳಿ ಸಂತೋಷ ಪಡ್ತಾ ಇರುವವನು ಆ 25ನೇ ವಾರ್ಷಿಕೋತ್ಸವ, ಅವನ ಮದುವೆ ವಾರ್ಷಿಕೋತ್ಸವ ಬರ್ತಾ ಇದೆ, 25ನೇ ತಾರೀಕು, ಅದು ಬರ್ತಾ ಇರೋದು ಶನಿವಾರ. ಹಾಗಾದ್ರೆ 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋದಿಲ್ವಾ? ಗೋಲ್ಡನ್ ಜುಬ್ಲಿ 50 ವರ್ಷಗಳ ಬರ್ತ್ಡೇ ಇದೆ ನಂದು, ಹಾಗಾದ್ರೆ ಏನ್ ಮಾಡ್ಬೇಕು? ಓ ಇಲ್ಲ, ಇದು ಶನಿವಾರ ಸರಿಯಾಗಿಲ್ಲ, ಸಂಡೇ ದಿವಸ ಇಟ್ಕೊಳ್ಳೋ. ನಾನೇನ್ ಹೇಳಿಕೆ ಬಯಸ್ತಾ ಇದ್ದೇನೆ, ವಾಕ್ಯ ನಮ್ಗೆ ಏನ್ ಕಲಿಸಿಕೊಡ್ತಾ ಇದೆ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ದಿನಗಳನ್ನ, ವಾರಗಳನ್ನ, ತಿಂಗಳುಗಳನ್ನ ಅಥವಾ ಸಮಯಗಳನ್ನ ಸೃಷ್ಟಿ ಮಾಡಿದ ದೇವರು ಒಳ್ಳೆಯವನೇ. ಒಂದು ವೇಳೆ ನಿನ್ ಜೀವಿತದಲ್ಲಿ ಅದು ಕೆಟ್ಟದ್ದಾಗಿ ಕಾರ್ಯ ಮಾಡ್ತಾ ಇದ್ರೂ ಕೂಡ ಅದನ್ನ ಸರಿಪಡಿಸ್ಲಿಕ್ಕೆ ಶಕ್ತನಾದ ದೇವರು ನಮ್ಮ ದೇವರಾಗಿದ್ದಾರೆ. ಅನೇಕರು ಹೇಳ್ತಾರೆ ಟೈಮ್ ಖರಾಬ್ ಅದ, ಟೈಮ್ ಖರಾಬ್ ಆದ ಏನ್ ಮಾಡ್ತೀರಿ? ಹೌದಾ? ಏನು ಮಾಡಬೇಡ್ರಿ, ಯೇಸು ಸ್ವಾಮಿಯನ್ನ ಪ್ರಾರ್ಥಿಸ್ರಿ, ನಿಮ್ಮ ಖರಾಬ್ ಟೈಮ್ ಅನ್ನ ಸರಿಯಾಗಿ ಮಾಡ್ಲಿಕ್ಕೆ ಆತನು ಶಕ್ತನ. ಕಾಲ ಸಂವತ್ಸರಗಳನ್ನ ಬದಲಾಯಿಸುವಂತ ದೇವರು ನಮ್ಮ ದೇವರು ರೀ. ಸೊ ಇಲ್ಲಿ ಬೈಬಲ್ ಹೇಳ್ತದೆ, ಮಧ್ಯಾಹ್ನದ 3 ಗಂಟೆ ಸಮಯಕ್ಕೆ ಅವ್ರು ಹೋಗ್ತಾರೆ. ಸರ್, ನಮ್ಮ ಮನೆಯಿಂದ ಶುಭ ಕಾರ್ಯಕ್ಕೆ ಹೋಗ್ಬೇಕಂತ ಇದ್ದೀವಿ, ಯಾವ ಟೈಮಲ್ಲಿ ಹೊರಗೆ ಹೋಗ್ಬೇಕು? ಯಾವ ಟೈಮಲ್ಲಿ ಹೊರಗೆ? ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೆ, ಯಾರಾದ್ರೂ ನೀವು ಯೇಸು ಕ್ರಿಸ್ತನನ್ನ ಬಿಟ್ಟು ಸಮಯಗಳನ್ನ ಮದುವೆಗಳಿಗೋಸ್ಕರ, ಪ್ರೋಗ್ರಾಮ್ಸ್ಗಳಿಗೋಸ್ಕರ, ನಿಮ್ಮ ಕುಟುಂಬದ ಕೆಲವೊಂದು ವಿಷಯಗಳಿಗೋಸ್ಕರ ಸಮಯಗಳನ್ನ, ದಿನಗಳನ್ನ ನೋಡಿ ಏನಾದ್ರೂ ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದ್ರೆ ನೀವು ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ. ನೀವು ಕ್ರಿಸ್ತನನ್ನ ಮೋಸಗೊಳಿಸ್ತಾ ಇದ್ದೀರಿ ಅಂತ ಅರ್ಥ. ಎಚ್ಚರವಾಗ್ರಿ, ಇದು ಕೊನೆಯ ಗಳಿಗೆಗಳಿದೆ. ಇಷ್ಟು ದಿವಸ ಮಾಡಿದ್ದು ಮುಗಿದೋಯ್ತು. ಇನ್ನು ಮುಂದೆ ಅವೆಲ್ಲವುದಕ್ಕೂ ಕೂಡ ಕರ್ತನ ಒಂದು ಅನುಗ್ರಹದಲ್ಲಿ ನಾವು ಬದುಕಿ ನಡೀತಾ ಇದ್ದೇವೆ. ಶೀಘ್ರವಾಗಿ ಎಲ್ಲವೂ ಬದಲಾಗ್ತದೆ, ನೆನಪಿಟ್ಕೊಳ್ರಿ. ಯಾವುದೋ ಟೈಮ್ಸ್ ಗಳನ್ನ, ಯಾವುದೋ ಸೀಸನ್ಸ್ ಗಳನ್ನ ನೋಡ್ಲಿಕ್ಕೆ ಹೋಗ್ಬೇಡಿ. ನಾನು ಮತ್ತೆ ಹೇಳ್ತೇನೆ, ನನ್ನ ದೇವರು ಸೂರ್ಯ ಚಂದ್ರರನ್ನ ನಿಲ್ಲಿಸಿದಂತ ದೇವರು ನನ್ನ ದೇವರಾಗಿದ್ದಾನೆ. ಸಮಯವನ್ನೇ ನಿಲ್ಲಿಸಿದಂತ ದೇವರು ನನ್ನ ದೇವರಾಗಿದ್ದಾನೆ.
ಮತ್ತೆ ನಾನು ಹೇಳ್ತೇನೆ, ನಿಮ್ ಆಮೆನ್ಸ್ಗಳು ಜೋರಾಗ್ಬೇಕು. ಏನದು ಅಂದ್ರೆ, ನಿನ್ ಜೀವಿತದಲ್ಲಿ ಯಾವುದಾದ್ರೂ ಅಶುಭಕ್ಕೆ ನೀನು ಒಳಗ್ ಹೋಗ್ತಾ ಇದ್ರು ಕೂಡ ನಿನಗೋಸ್ಕರ ದೇವರು ಸಮಯವನ್ನ ನಿಲ್ಲಿಸ್ತಾನೆ ಕ್ರಿಸ್ತೇಸು ನಾಮದಲ್ಲಿ. ನಿನ್ ಜೀವಿತದಲ್ಲಿ ಆಶೀರ್ವಾದಗಳನ್ನ ಪಡ್ಕೊಳ್ಬೇಕು ಅಥವಾ ಜಯವನ್ನ ನೀನ್ ಸಾಧಿಸ್ಬೇಕಂತ ನೀನ್ ಬಯಸ್ತಾ ಇರುವುದಾದ್ರೆ, ಹಾಗಾದ್ರೆ ನೀನ್ ಕರ್ತನನ್ನ ನಂಬಿರುವುದಾದ್ರೆ ನಿನಗೋಸ್ಕರ ಸಮಯವು ಕೂಡ ನಿಂತು ಹೋಗ್ತದೆ. ಅದಕ್ಕೆ ಸಮಯಗಳನ್ನ ನೋಡ್ಕೊಂಡು ಹೋಗ್ಬೇಡ್ರಿ. ಹೊಸ ಮನೆಗೆ ಯಾವಾಗ ಕಾಲಿಡ್ಬೇಕು, ಯಾವ ವಾರ ಹೋಗ್ಬೇಕು, ಯಾವ ವಾರದಲ್ಲಿ ಒಳಗ್ ಕಾಲಿಡಬೇಕು, ಯಾರು ಕಾಲಿಡಬೇಕು, ಏನಂತಾರೆ, ಮದುವೆ ಆದವರು, ಮಂಗಳ ಕಾರ್ಯದಲ್ಲಿ ಅವರೇ ಇರಬೇಕು, ಇವೆಲ್ಲ ತೆಗೆದಾಕ್ರಿ, ಇವೆಲ್ಲ ತೆಗೆದಾಕ್ರಿ. ನನ್ನ ದೇವರ ವಾಕ್ಯ ಹೇಳ್ತದೆ, ಒಬ್ಬ ವಿಧವೆ ಎಲಿಯನಿಗೆ ಬೇಕಾದ ಅಗತ್ಯತೆಯನ್ನ ಪೂರೈಸಿದಳು. ಇವಳು ವಿಧವೆ, ಇವಳ ಮನೆಗೆ ಯಾಕೆ ಹೋಗ್ಬೇಕಪ್ಪ, ಇವಳು ಗಂಡ ಸತ್ತವನು, ಇವಳ ಮನೆಗೆ ಹೋದ್ರೆ ನನಗೇನ್ ಸಿಗ್ತದಪ್ಪ, ಇವಳು ಆಲ್ರೆಡಿ ವಿಧವೆ, ಗಂಡನೆ ಕಳ್ಕೊಂಡಿದ್ದಾಳೆ, ಅಶುಭ ಇವಳು ಅಂತ ಎಲಿಯ ಯೋಚನೆ ಮಾಡಿದ್ರೆ ಸಾಧ್ಯ ಇರಲಿಲ್ಲ. ಆದರೆ ನನ್ನ ದೇವರು ಎಲಿಯನನ್ನ ಅಲ್ಲಿ ಕಳಿಸಿದ್ರಿಂದ ಇವತ್ತು ಇಲ್ಲಿ ವಾಡಿಯಲ್ಲಿ ಕೂತ್ಕೊಂಡು, ನೀವಲ್ಲಿ ಕೂತ್ಕೊಂಡು ಆ ವಿಧವೆಯ ಹೆಸರನ್ನ ಕೇಳ್ತಾ ಇದ್ದೀರಿ. ನನ್ನ ದೇವರು ಅಶುಭಗಳನ್ನ ಶುಭ ಮಾಡುವಂತ ದೇವರು. ಹಾಗಾದ್ರೆ ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ವಿಧವೆಗಳು, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ವಿಧವೆಗಳಿದ್ರೆ ತಿರಸ್ಕಾರ ಮಾಡಬೇಡ್ರಿ, ತಿರಸ್ಕಾರ ಮಾಡ್ಬೇಡ್ರಿ. ಅದಕ್ಕೆ ಇಲ್ಲಿ ಬೈಬಲ್ ಹೇಳ್ತಾ ಇದೆ, ಸಮಯ, ಸಂವತ್ಸರಗಳು, ವ್ಯಕ್ತಿಗಳು ಅಲ್ಲ, ನನ್ನ ದೇವರು ಎಲ್ಲವನ್ನ ಬದಲಾಯಿಸ್ಲಿಕ್ಕೆ ಶಕ್ತಿ. ಹಾಗಾದ್ರೆ 3 ಗಂಟೆಗೆ ಇವರು ಚರ್ಚಿಗೆ ಹೋಗ್ತಾ ಇದ್ದಾರೆ, ಅನೇಕರು ಬರ್ತಾ ಇದ್ದಾರೆ, ಚರ್ಚಿಗೆ ಹೋಗ್ತಾ ಇದ್ದಾರೆ, ಎಂಟರ್ ಆಗ್ತಾ ಇದ್ದಾರೆ. ಅಷ್ಟರೊಳಗಡೆ ಒಬ್ಬ ಮನುಷ್ಯನನ್ನ ಯಾರೋ ಹೊತ್ತುಕೊಂಡು ಬಂದರು, ಯಾರಂತ ಗುರುತಿಲ್ಲ, ಹುಡುಕ್ಲಿಕ್ಕೂ ಹೋಗ್ತಾರೆ. ಈಗ ನಮ್ಗೆ ಅದರಿಂದ ಸಂಬಂಧ ಇಲ್ಲ, ನಮ್ಗೆ ಸಂಬಂಧ ಏನು, ಆ ವ್ಯಕ್ತಿ ಉಳಿಬೇಕಷ್ಟೇ ಸಂಬಂಧ. ಸರಿಯಾಗಿ ತಿಳ್ಕೊಳ್ರಿ. ನಿಮ್ ಜೀವಿತದಲ್ಲಿ ಯಾರು ಬರ್ತಾರೆ ಯಾರು ಬಿಡ್ತಾರಂತ ತಲೆ ಕಡಿಸ್ಕೊಳಿಕ್ ಹೋಗ್ಬೇಡ್ರಿ. ನಿಮ್ ಜೀವಿತದಲ್ಲಿ ಯಾರೇ ಬರ್ಲಿ, ಆದ್ರೆ ದೇವರ ಆಶೀರ್ವಾದವನ್ನ ನಿಮ್ಮಿಂದ ತಡಿಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ವ್ಯಕ್ತಿಗಳು ಬರ್ಲಿ ನಿಮ್ ಜೀವಿತ, ಅಯ್ಯೋ ಅವ್ರು ಬಂದ್ರು ಸರ್, ಅವ್ರು ಬಂದ್ರು, ಅವ್ರು ಬರ್ಬಾರ್ದಿತ್ರಿ, ಅವ್ರು ಬಂದ್ರು ಏನಾರ ಆಗ್ತದ ನಮ್ಮ ಮನೆ. ಮಂಗಳವಾರ ದಿವಸನೇ ಬಂದಾರ ಅವ್ರು ನಮ್ಮ ಮನೆಗೆ, ಶನಿವಾರ ದಿವಸನೇ ಬಂದಾರ, ಶನಿ ಬಂದಂಗ. ಇವೆಲ್ಲ ತೆಗೆದಾಕ್ರಿ. ಇವು ಮೊಂಡುತನಗಳು, ಮೂರ್ಖತನಗಳು, ಇವು ಜ್ಞಾನವಿಲ್ಲದ ಮಾತುಗಳು. ನನ್ ಸ್ವರ ಕೇಳ್ತಾ ಇರುವಂತ ಪ್ರತಿಯೊಬ್ಬರೇ ನಾನು ಮತ್ತೆ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ವಿಷ ಪದಾರ್ಥಗಳೇನಾದರೂ ಕೂಡ ನಿಮ್ಗೆ ತಂದು ನಿಮ್ ಕೈಯಲ್ಲಿ ಕೊಟ್ಟರೂ ಕೂಡ ನನ್ನ ದೇವರು ಅದನ್ನ ಆಶೀರ್ವದಿಸಿ ನಿಮ್ಮ ಜೀವವನ್ನು ಉಳಿಸಿ ಸಾಕ್ಷಿ ಕೊಡ್ತಾನೆ. ಥ್ಯಾಂಕ್ ಯು ಜೀಸಸ್. ಅದೇಳ್ತದೆ, ಯಾರೋ ಹೊತ್ತುಕೊಂಡು ಬಂದ್ರು, ದೇವಾಲಯಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಸುಂದರ ದ್ವಾರ, ಸುಂದರ ಅನ್ನುವಂಥ ದ್ವಾರದ ಬಳಿಯಲ್ಲಿ ದಿನಾಲು ಆತನನ್ನ ಕೂಡಿಸ್ತಾ ಇದ್ದಾರಂತೆ. ದಿನಾಲು, ಅದರ ಅರ್ಥ ಬೈಬಲ್ ಹೇಳ್ತಾ ಇದೆ, ಹುಟ್ಟು ಕುಂಟ ಅಂತೆ. ಗುರ್ತಿಲ್ಲ ಎಷ್ಟು ವರ್ಷಗಳಿಂದ ಅವನನ್ನ ಅಲ್ಲಿ ಕೂಡಿಸ್ತಾ ಇದ್ರು ಗೊತ್ತಿಲ್ಲ. ಮತ್ತೆ ನಾನ್ ನೆನೆಸ್ತೇನೆ, ಅಲ್ಲೇ ಕೂಡಿಸ್ತಾ ಇದಾರೆ ಅಂದ್ರೆ ಅವನ್ ಕಲೆಕ್ಷನ್ ಬಹಳ ಚೆನ್ನಾಗ್ ಆಗ್ತಾ ಇತ್ತೇನೋ, ಅಲ್ಲಿ ಚೆನ್ನಾಗ್ ಆದಾಯ ಬರ್ತಾ ಇತ್ತು ಅವನಿಗೆ, ಅದಕ್ಕೆ ಅವನನ್ನ ತಂದು ಜನ ಕೂಡಿಸ್ತಾ ಇದ್ರು. ಅನೇಕರು ಕೂಡಿಸ್ತಾ ಇದ್ರು. ಬೈಬಲ್ ಅಲ್ಲಿ ಹೇಳ್ತಾ ಇದೆ, ಅವನನ್ನು ತಂದು ಅಲ್ಲೇ ಕೂಡಿಸ್ತಿದ್ರು ಅಂತೆ. ಹಾಗಾದ್ರೆ ಅವನ ಕಲೆಕ್ಷನ್ ಚೆನ್ನಾಗಿದ್ದಿರ್ಬೋದು, ಅಥವಾ ಯಾರೆಲ್ಲ ಕೂಡಿಸ್ತಾ ಇದ್ದಾರೆ ಅವರಿಗೂ ಸ್ವಲ್ಪ ಸ್ವಲ್ಪ ಏನಾದ್ರು ಕೊಡ್ತಿರ್ಬೋದು ಅವನು. ಅದಕ್ಕೆ ಅವನಿಗೆ ದಿನಾಲು ಹೊತ್ಕೊಂಡು ಬರ್ತಾ ಇದ್ದಾರೆ, ಪಾಪ ಹೊತ್ಕೊಂಡು ಬಂದು ಅವನನ್ನ ಕೂಡಿಸ್ತಾ ಇದ್ದಾರೆ ಅಂತ ಬೈದೇನೆ. ಓಕೆ, ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನ ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದು. ದಿನಾಲು ಕೂಡ್ತಾ ಇದ್ದ, ದಿನಾಲು. ಈಗ ಮುಂದೆ ಹೇಳ್ತದೆ, ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರಯೋಹನನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು. ಸ್ವಲ್ಪ ಧ್ಯಾನ ಕೊಟ್ಟು ಕೇಳ್ಬೇಕು ಚೆನ್ನಾಗಿ. ಚರ್ಚ್ಗಳಲ್ಲಿ ಸಭೆ ಇದೆ, ಸಭೆ ಚರ್ಚ್ ಇದೆ, ಪ್ರೇಯರ್ ಮೀಟಿಂಗ್ ಇದೆ ಅಂದ್ರೆ ಅನೇಕರು ಬರ್ತಾರೆ. ಪಾಸ್ಟರ್ ಬರ್ತಾನೆ,
ಮ್ಯೂಸಿಷಿಯನ್ ಬರ್ತಾನೆ, ವರ್ಷಿಪ್ ಲೀಡರ್ಸ್ ಬರ್ತಾನೆ, ಸೆಕ್ರೆಟರಿ ಬರ್ತಾರೆ, ಟ್ರೆಸರರ್ ಬರ್ತಾರೆ, ಮಹಿಳಾ ಕಮಿಟಿಯವರು ಬರ್ತಾರೆ, ಯವನಸ್ಥ ಕೂಟದವರು ಬರ್ತಾರೆ, ಸಂಡೇ ಸ್ಕೂಲ್ ಟೀಚರ್ ಬರ್ತಾರೆ, ವಿಶ್ವಾಸಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ನಮ್ ಸ್ವರ ಕೇಳ್ತಾ ಇರುವಂತ ಪ್ರತಿಯೊಬ್ಬರೇ ದಿನಾಲು ಈ ಭಿಕ್ಷಕನಲ್ಲಿ ಕೂತುಕೊಂಡುತ್ತಾ ಇದ್ರೆ ಯಾಜಕನಲ್ಲಿಂದ ದಾಟಿ ಹೋಗ್ಲಿಲ್ವಾ? ಅಲ್ಲಿ ಅನೇಕ ಸಭೆಯ ಸದಸ್ಯರಲ್ಲಿ ಹಾದಿ ಹೋಗಿರ್ಲಿಕ್ಕಿಲ್ವಾ? ಅಲ್ಲಿ ಅನೇಕ ವರ್ಷಿಪ್ ಲೀಡರ್ಸ್ ಗಳಲ್ಲಿಂದ ಹಾದು ಹೋಗ್ಲಿಕ್ಕಿಲ್ವಾ? ಅಲ್ಲಿ ಅನೇಕ ಸಭೆಯ ಹಿರಿಯರಲ್ಲಿ ಹಾದು ಹೋಗ್ಲಿಕ್ಕಿಲ್ವಾ? ಒಳಗಡೆ ಈ ಭಿಕ್ಷಕನಲ್ಲಿ ಕೂತಿದ್ದಾನೆ, ಹಾಗಾದ್ರೆ ಇವರೆಲ್ಲ ಅವನನ್ನ ದಾಟಿ ದಿನಾಲು ಹೋಗ್ತಾ ಇದ್ದಾರಲ್ಲ, ದಿನಾಲು ಹೋಗಿದಾರಲ್ಲ. ಮತ್ತೆ ಬೈಬಲ್ ಹೇಳ್ತಾ ಇದೆ, ಹುಟ್ಟು ಕುಂಟನಾಗಿದ್ದಾನೆ, ಈಗ ಅವನು ಸ್ವಲ್ಪ ದೊಡ್ಡವನಾಗಿದ್ದಾನೆ, ಒಂದು ಸ್ಥಿತಿಗೆ ಬಂದಿದ್ದಾನೆ. ಇಲ್ಲಿ ಅನೇಕರಲ್ಲಿಂದ ಹಾದು ಹೋಗ್ತಾನೆ ಇದ್ದಾರೆ. ಇವರೆಲ್ಲ ಒಳಗಡೆ, ಆದ್ರೆ ಅವನು ಮಾತ್ರ ಹೊರಗಡೆ ದೇವಾಲಯದ ಸುಂದರ ದ್ವಾರದ ಬಳಿಯಲ್ಲಿ ಕೂತಿದ್ದಾನೆ. ದೇವಾಲಯದ ಸುಂದರ ದ್ವಾರದ ಬಳಿಯಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ. ಇಲ್ಲಿ ಬೈಬಲ್ ಹೇಳ್ತಾ ಇದೆ, ಪೇತ್ರ ಯೋಹಾನರು ಯಾವಾಗ ಒಳಗಡೆ ಹೋಗ್ತಾ ಇದ್ರಲ್ಲ ಆವಾಗಲೇ ಅವ್ನು ಕೇಳ್ತಾ ಇದ್ದಾನಂತ, ಏನಾದ್ರೂ ಕೊಡು ಅಂತ. ಹಾಗಾದ್ರೆ ಯಾಜಕನಿಗೆ ಕೇಳಿರ್ಲಿಲ್ವಾ ಅವನು ಆ ಸೆಕ್ರೆಟರಿ ಒಳಗಡೆ ಹೋದನಲ್ಲ, ಅವನಿಗೆ ಕೇಳಿರ್ಲಿಲ್ವಾ? ಆ ಮ್ಯೂಸಿಷಿಯನ್ ಒಳ್ಳೆ ವರ್ಷಿಪ್ ಲೀಡರ್ ಇದ್ದೀನಲ್ಲ, ಅವನಿಗೆ ಕೇಳಿಲ್ವಾ? ಅವನು ಕೇಳಿರ್ಬಹುದಲ್ವಾ? WACS ಪ್ರೆಸಿಡೆಂಟ್ ಅವ್ರಿಗೆ ಕೇಳಿರ್ಲಿಲ್ವಾ? WACS ಸೆಕ್ರೆಟರಿಗೆ ಕೇಳಿರ್ಲಿಲ್ವಾ? ಅವನು ಗೌರ್ಮೆಂಟ್ ಟೀಚರ್, ನರ್ಸ್, ಬಿ ಓದುವಂತ ಹುಡುಗ ಹುಡುಗಿ, ಐಫೋನ್ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರುವಂತ ವ್ಯಕ್ತಿ, ಯವನಸ್ಥ ಮಗ ಕೇಳಿರ್ಲಿಲ್ವಾ? ಒಬ್ಬ ತಂದೆ ತಾಯಿಗಳಿಗೆ ಒಬ್ಬಳೇ ಮಗಳು, ಸುಂದರವಾದ ದೊಡ್ಡ ಬಟ್ಟೆ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೊಟ್ಟಂತ ದೊಡ್ಡ ಗೌನ್ ಹಾಕೊಂಡು ಹೋದವ್ರಿಗೆ ಕೇಳಿರ್ಲಿಲ್ವಾ? ಎವ್ರಿ ಸಂಡೇ ಹೊಸ ಹೊಸ ಬಟ್ಟೆಗಳನ್ನು ಹಾಕೊಂಡು ಹೋಗ್ತಾ ಇರುವಂತ ವ್ಯಕ್ತಿಯನ್ನ ಆ ಭಿಕ್ಷಕನ್ ಕೇಳಿರ್ಲಿಕ್ಕಿಲ್ವಾ? ಇಷ್ಟು ವರ್ಷ ನನ್ಗೆ ಜಾಬ್ ಇರ್ಲಿಲ್ಲ, ಆದ್ರೆ ಈಗ ಜಾಬ್ ಬಂತಲ್ಲ, ನಾನ್ ಜಾಬ್ ಬಂದಿದೆ ಅಂತ ಹೇಳಿ ನನ್ನ ಡ್ರೆಸ್ಸಿಂಗು, ನನ್ನ ಸ್ಟೈಲು ಎಲ್ಲ ಚೇಂಜ್ ಆಗಿದೆ ಅಂತ ಹೇಳಿ ಒಳಗಡೆ ಹೋಗ್ತಾ ಇರುವಂತ ನನ್ನ ಸ್ವಾಮಿ, ನನ್ನ ಪ್ರಾರ್ಥನೆ ಕೇಳಿ ನನಗೆ ಜಾಬ್ ಸಿಕ್ತು ಅಂತ ಹೇಳಿ ಯೋಚನೆ ಮಾಡಿಕೊಂಡು ಒಳಗಡೆ ಹೋಗ್ತಾ ಇರುವಂತ ಆ ಮಗಳಿಗೆ ಈ ಭಿಕ್ಷಕನು ಕೇಳಿರ್ಲಿಕ್ಕಿಲ್ವಾ? ಎವ್ರಿ ಸಂಡೇ ತಪ್ಪದೆ ಬರ್ತಾ ಇರುವಂತ ಆ ಬಿಲೀವರ್ಸ್ ಗ್ರೂಪ್ಗೆ ಅವನು ಹೋಗುತ್ತಿರುವಾಗ, ಅವ್ರ ಒಳಗಡೆ ಹೋಗುತ್ತಿರುವಾಗ ಭಿಕ್ಷಕನ್ನು ಅವ್ರಿಗೆ ನಮ್ಗೇನಾದ್ರೂ ಕೊಡು ಅಂತ ಕೇಳಿರ್ಲಿಕ್ಕಿಲ್ವಾ? ಅಥವಾ ಇವತ್ತಿನ ವಾಕ್ಯದ ಪ್ರಕಾರ ನಾನು ಹೇಳಿದೆ, ನಾನು ನಾವುಗಳು ಕೂಡ ಇದ್ದೇವೆ ಒಂದು ಸುಂದರ ದ್ವಾರದ ಬಳಿಯಲ್ಲಿ, ಅವನು ಕೂತಿದ್ದಾನೆ, ನಾವು ಹಾದು ಬಂದಿರಬಹುದ? ಯಾಕೆ ನಾವ್ ಎವ್ರಿ ಟೈಮ್ ಏನ್ ಹೇಳ್ತೇವೆ, ನಾವು ಒಳಗಡೆ ಹೋಗ್ತೇವೆ, ಚರ್ಚಿಗೆ ಹೋಗ್ತೇವೆ, ಪ್ರೇಯರ್ ಮುಗಿಲಿ, ಚರ್ಚ್ ಮುಗಿದ್ಮೇಲೆ ಬರ್ತೀವಿ, ಅಲ್ಲಿ ತನಕ ಸುಮ್ ಕೂಡ ಕಡೆ ಸೈಡ್ನ ಕೂಡ ಮುಂದೆ ಕೊಡ್ಬೇಡ, ಆಫ್ಟರ್ ಚರ್ಚ್, ಎಲ್ಲ ಚರ್ಚ್ ಮುಗಿದ್ಮೇಲೆ ನಾವು ನಿನ್ ಕೊಡ್ತೇವೆ. ಸ್ವಾಭಾವಿಕವಾಗಿದೆ. ನಾವು ಎಷ್ಟು ಸರ್ತಿ ಹೇಳಿದ್ದೇವೆ, ನಾವು ಲೈವ್ ಅಲ್ಲಿ ಇರುವಂತ ಅನೇಕರು ಇದೇ ರೀತಿ ಹೇಳಿರ್ಬೋದು. ಯಾಕೆ? ಎಸ್, ಅವನ್ ಭಿಕ್ಷಕ, ಅವನಿಗೆ ನಮ್ಗೇನು ಸಂಬಂಧ ಇಲ್ಲ, ಅವನಿಗೆ ನೋಡಿದ್ರೆ ನಮ್ಗೇನು ಕನಿಕರ ಬರೋದಿಲ್ಲ. ಜಸ್ಟ್ ಏನಂದ್ರೆ ನಮ್ಗೇನ್ ಕೊಟ್ಟಿದ್ದಾನೆ ದೇವರು, ಅದರಲ್ಲಿ ಅಲ್ಪವನ್ನು ಅವನಿಗೆ ಕೊಟ್ಟು ಹೋಗೋದು, ಅಷ್ಟೇ ಕೆಲಸ ನಮ್ದು. ಆದ್ರೆ ಬೈಬಲ್ ಹೇಳ್ತಾ ಇದೆ, ಪೇತ್ರ ಯೋಹಾನರು ಹೋಗುತ್ತಿರುವಾಗ ಅವನು ಅವರನ್ನ ಕೇಳ್ತಾ ಇದ್ದ, ಏನಂತ? ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನ ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನ ದೃಷ್ಟಿಸಿ ನೋಡಿದರು. ಒಳಗೆ ಹೋಗ್ಲಿಲ್ಲ ಇವ್ರು ಒಳಗೆ ಹೋಗ್ಲಿಲ್ಲ, ಅವನನ್ನ ದೃಷ್ಟಿಸಿ ನೋಡ್ತಾ ಇದ್ದಾರೆ. ನಾವೆಲ್ಲ ನಮ್ಮ ಮಕ್ಕಳಿಗೆ ಕಳ್ಸೋದು, ಚೀ 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 ಚೀ, ಹೊಲ್ಸು ಬಟ್ಟಿ ಇರ್ತಾವ, ಅವನಿಗೆ ಮುಟ್ಬೇಡ, ದೂರ ಸರಿ. ಬ್ರದರ್ ಸಿಸ್ಟರ್, ನಮ್ಮ ಜೀವಿತಗಳು ಪಾಪದ ಹೊಲಸು ಬಟ್ಟೆಯಲ್ಲಿ ಸುತ್ತಲ್ಪಟ್ಟಿತ್ತು. ಆದರೆ ಸ್ವಾಮಿ ತನ್ನ ರಕ್ತದಿಂದ ತೊಳೆದುದರಿಂದ ಇವತ್ತು ನಾವು ಈ ಯೋಗ್ಯತೆಯಲ್ಲಿ ಕೂತಿದ್ದೇವೆ, ಈ ಸ್ಟೇಟಸ್ ಅಲ್ಲಿ ನಾವು ಬಂದಿದ್ದೇವೆ, ಈ ಲೈಫ್ ಸ್ಟೈಲ್ ಜೀವಿಸ್ತಾ ಇದ್ದೇವೆ. ಎಲ್ಲರ ಕೈಗಳಲ್ಲಿ ಮೊಬೈಲ್ಸ್ ಗಳಿದೆ, ಒಳ್ಳೆ ಮನೆಗಳಲ್ಲಿ ಫ್ಯಾನ್ಗಳ ಕೆಳಗಡೆ ಕೂತಿದ್ದೇವೆ, ಒಳ್ಳೆ ಛತ್ಗಳ ನಡುವೆ ಕೂತಿದ್ದೇವೆ,
ಬೆಡ್ರೂಮ್ ಅಲ್ಲಿ ಕೂತಿದ್ದೇವೆ, ಹಾಲ್ಗಳಲ್ಲಿ ಕೂತಿದ್ದೇವೆ, ಅನೇಕ ವಿಧ ವಿಧವಾದಂತ ಮನೆಗಳಿದಾವೆ, ನಮ್ಗೆ ರೂಮ್ಸ್ ಗಳಿದಾವೆ. ನಮ್ಗೆ ಯಾಕೆ ಗೊತ್ತಾ? ಕ್ರಿಸ್ತನ ಕೃಪೆ ಇರುವುದರಿಂದ, ಕ್ರಿಸ್ತನ ದಯೆ ಇರುವುದರಿಂದ. ಒಳ್ಳೆ ಜಾಬ್ಗಳಿದೆ, ಒಳ್ಳೆ ಕೆಲಸಗಳಿದೆ, ಒಳ್ಳೆ ಮಕ್ಕಳಿದ್ದಾರೆ, ಮಕ್ಕಳ ಎಜುಕೇಶನ್ ನಡೀತಾ ಇದೆ. ದೇವರ ಕೃಪೆ, ದೇವರ ಕೃಪೆ. ಯಜ್ಞದ ಕುರಿಮರಿಯಾದಂತ ಯೇಸು ಕ್ರಿಸ್ತನ ರಕ್ತ ಸುರಿಸುವುದರ ಮೂಲಕ. ನನ್ ಸ್ವರ ಕೇಳ್ತಾ ಇಲ್ಲ. ನಮ್ಗೆ ಅವ್ರ ಕಡೆ ದೃಷ್ಟಿ ಹೋಗ್ತಾನೆ. ಅವ್ರ ದೂರಿನ ಮಾತ್ರ, ಭಿಕ್ಷಕ ದೂರಿನ ಮಾತು. ನಮ್ಮ ಮನೆಗಳಲ್ಲಿ ಅನೇಕರಿದ್ದಾರೆ, ಅವ್ರ ಕಡೆಗೆ ನಮ್ಮ ದೃಷ್ಟಿ ಹೋಗೋದಿಲ್ಲ. ಅನೇಕರು ಬಳಲ್ತಾ ಇದ್ದಾರೆ ರೋಗದಿಂದ, ಕಾಯಿಲೆಗಳಿಂದ, ಅವರ ಕಡೆ ನಮ್ಮ ದೃಷ್ಟಿ ಹೋಗೋದು. ಅನೇಕ ತಂದೆ ತಾಯಿಗಳು ವಯಸ್ಸಾಗಿದೆ, ಅವ್ರಿಗೇನೋ ಒಂದು ಚಿಂತೆ ಕಾಡಿಸ್ತಾ ಇದೆ, ನಮ್ಮ ದೃಷ್ಟಿ ಹೋಗೋದು. ಅನೇಕರು ಮನೆಯಲ್ಲಿ ಒಬ್ಬಳೇ ದುಡಿತಾ ಇದ್ದಾಳೆ, ಒಬ್ಬಳೇ ಪರಿಶ್ರಮ ಪಡ್ತಾ ಇದ್ದಾಳೆ, ಅವಳ ಕಡೆ ನಮ್ಮ ದೃಷ್ಟಿ ಹೋಗೋದಿಲ್ಲ. ಇವಳೇ ಮಾಡ್ತಾ ಇದ್ದಾಳೆ, ಇವಳೇ ಕಷ್ಟ ಪಡ್ತಾ ಇದ್ದಾಳೆ, ಇವಳೇ ಇದೆಲ್ಲ ಮಾಡ್ತಾ ಇರೋದು, ದೃಷ್ಟಿ ಹೋಗೋದಿಲ್ಲ. ಇಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದಾಳೆ, ಹೀಗಾಗದ್ರೆ ಇವಳಿಗೆ ಕನಿಕರಿಸ್ಬೇಕು. ಇಲ್ಲ, ಕನಿಕರ. ಅವಳನ್ನ ಹಿಡ್ಕೊಳ್ಬೇಕು, ಅವಳನ್ನ ಪ್ರೋತ್ಸಾಹ ಪಡಿಸ್ಬೇಕು, ಆಕೆಗೆ ಸಂತೈಸ್ಬೇಕು, ಅವನನ್ನ ಸಂತೈಸ್ಬೇಕು. ಇಲ್ಲ, ಹೊರಗಡೆ ಬೇಡ್ರಿ, ಒಳಗಡೆನೆ ನಾನು ಹೇಳ್ತಾ ಇದ್ದೆ. ನಮ್ಮ ಸಭೆಗಳಲ್ಲಿ ಇಂಥ ಅನೇಕರಿದ್ದಾರೆ, ಅವರಿಗೆ ಗತಿ ಇಲ್ಲದಂತ ಸ್ಥಿತಿಯಲ್ಲಿದ್ದಾರೆ. ನಮಗವ್ರಿಗೆ ಏನು ಸಂಬಂಧ ಇಲ್ಲ. ನಮ್ ಪ್ರೇಯರ್ ದೇವ್ರು ಕೇಳಿದ್ನು, ನಮ್ದು ಸಿಂಗಲ್ ಚೈನ್ ಇತ್ತು, ಈಗ ಡಬಲ್ ಆಯ್ತು. ದೇವ್ರಿಗೆ ಸ್ತೋತ್ರ, ಥ್ಯಾಂಕ್ಸ್ ಹೇಳ್ತೀವಿ, ದೇವ್ರಿಗೆ ಕೊಡ್ತೀವಿ, ಮುಗಿದಾಯ್ತು. ಒಂದು ಸಿಂಗಲ್ ಮನೆ ಇತ್ತು, ದೇವ್ರ ಪ್ರೇಯರ್ ಮಾಡಿದ್ದೀವಿ, ದೇವ್ರ ಕೃಪೆ, ದೇವ್ರ ವಾಗ್ದಾನ ಕೊಟ್ಟು ಡಬಲ್ ಮನಿ ಕಟ್ಟಿದೀವಿ. ಈಗ ನಮ್ಗೂ ಅವ್ರಿಗೇನು ಚಿಂತೆ ಇಲ್ಲ. ಯಾರು ಏನಾಗ್ಲಿ ಪರವಾಗಿಲ್ಲ, ಯಾರು ಹಾಳಾದ್ರು ನಮ್ಗೇನು. ಕನಿಕರನೇ ಇಲ್ಲ, ಕರುಣೆನೇ ಇಲ್ಲ, ದಯನೇ ಇಲ್ಲ. ನಮ್ ದೃಷ್ಟಿ ಅವ್ರ ಕಡೆ ಹೋಗೋದೇ ಇಲ್ಲ. ದೂರಿನ ಮಾತಿಲ್ಲ, ಮನೆಯಿಂದ ಹೇಳ್ತಾ ಇದೆ. ಒಬ್ಬರೇ ಕಷ್ಟ ಪಡ್ತಾ ಇದ್ದಾರೆ, ಒಬ್ಬರೇ ತೊಂದರೆ ಪಡ್ತಾ ಇದ್ದಾರೆ, ಒಬ್ಬರೇ ನೋವನ್ನು ಅನುಭವಿಸ್ತಾ ಇದ್ದಾರೆ, ಒಬ್ಬರೇ ಹಾದು ಹೋಗ್ತಾ ಇದ್ದಾರೆ. ಅವರ ಕಡೆ ನಮ್ಮ ದೃಷ್ಟಿನೇ ಇಲ್ಲ. ಎಂದಾದ್ರು ಪಡ್ತಾ ಇದ್ರೆ ಬಿಡ್ರಿ, ಎಂದಾದ್ರೂ ಕೂತ್ಕೊಂಡು ಒಬ್ಬರಿಗೊಬ್ರು ಮಾತಾಡಿದ್ದು, ಒಬ್ಬರಿಗೊಬ್ರು ಕೇಳಿದ್ರು, ಏನು ಹೀಗಿದ್ದೀರಿ, ಮನೆಯಲ್ಲಿ ಕುಟುಂಬ. ಊರಿಗೆಲ್ಲ ಮೆಸೇಜ್ ಮಾಡಿ ಕೇಳ್ತೇನೆ, ಬಟ್ ಮನೆಯಲ್ಲೇ ಕುಟುಂಬದಲ್ಲಿರುವಂತ ಗಂಡ ಹೆಂಡತಿ ಜೊತೆ ಮಾತಾಡೋದಿಲ್ಲ, ಹೆಂಡತಿ ಗಂಡನ ಜೊತೆ ಮಾತಾಡೋದಿಲ್ಲ, ಮಕ್ಕಳು ತಂದೆ ತಾಯಿಗಳ ಜೊತೆ ಮಾತಾಡದೆ, ತಂದೆ ತಾಯಿಗಳ ಮಕ್ಕಳ ಜೊತೆ ಮಾತಾಡದೆ, ತಮ್ಮ ಲೈಫ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಕನಿಕರನೇ ಇಲ್ಲ, ದಯನೇ ಇಲ್ಲ. ಫ್ರೆಂಡ್ಸ್ಗಳಿಗೋಸ್ಕರ ಟೈಮ್ ಇದೆ, ಲೋಕಕ್ಕೋಸ್ಕರ ಟೈಮ್ ಇದೆ, ಚರ್ಚ್ಗೆ ಹೋಗ್ಲಿಕ್ಕೆ ಟೈಮ್ ಇದೆ, ಚರ್ಚ್ ಅಲ್ಲಿ ಅನೇಕರ ಜೊತೆ ಸೇರ್ಕೊಳ್ಳಿಕ್ಕೆ ಟೈಮ್ ಇದೆ, ರೋಡ್ಗಳ ಮೇಲೆ ಓಡಾಡ್ಲಿಕ್ಕೆ ಟೈಮ್ ಇದೆ, ಟಿವಿ ಸೀರಿಯಲ್ಸ್ ಗಳು ನೋಡ್ಲಿಕ್ಕೂ ಟೈಮ್ ಇದೆ. ಟಿವಿ ಸೀರಿಯಲ್ಸ್ಗಳು, ಹುಚ್ಚಿನಂಗೆ ಸೀರಿಯಲ್ಸ್ ಗಳು ಬರ್ತಾ ಇದೆ, ಅವು ನೋಡ್ಲಿಕ್ಕೂ ಟೈಮ್ ಇದೆ. ವಿಚಿತ್ರವಾಗಿ ಒಂದೊಂದು 2 3 ಸಂಬಂಧಗಳಿದೆ ಟಿವಿ ಸೀರಿಯಲ್ಸ್ ಗಳಲ್ಲಿ. ವಿಚಿತ್ರವಾದ ವಸ್ತ್ರಗಳನ್ನು ಉಟ್ಕೊಳ್ತಾರೆ, ಅವರನ್ನು ನೋಡ್ಲಿಕ್ಕೂ ಟೈಮ್ ಇದೆ. ಮನೆಯಲ್ಲಿ ಅವಸ್ಥೆ ಕೆಟ್ಟೋಗ್ತಾ ಇದೆ ಕೆಲವೊಬ್ರದ್ದು, ಅವ್ರಿಗೆ ನೋಡ್ಲಿಕ್ಕೆ ಟೈಮ್. ಯಾಕೆ? ಮುಂದೆ ಹೇಳ್ತೇನೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ನನ್ನ ಸ್ವರ ಕೇಳ್ತಾ ಇರುವಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪೇತ್ರ ಯೋಹಾನರು ಇಬ್ಬರು ಕೂಡ ಅವನನ್ನ ನೋಡಿದರು ಎಂಬುದಾಗಿ ಬೈಬಲ್, ದೃಷ್ಟಿಸಿ ನೋಡಿದರು ಎಂಬುದಾಗಿ. ಆಮೇಲೆ ಹೇಳ್ತಾರೆ ಅವರು, ಪೇತ್ರನು ನಮ್ಮನ್ನ ನೋಡು ಅಂದನು. ನಾನು ಓದ್ತಾ ಇದ್ದೇನೆ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 3ನೇ ವಚನ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 3 ವರ್ಸ್ 3. ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಓದ್ತೀರಾ? ಏನಿದೆ ದೃಷ್ಟಿಸು ಅನ್ನೋದಕ್ಕೆ ಏನಿದೆ ನೋಡೋಣ. ದಿಸ್ ಐಸ್, ಆತನು ಅವರಿಬ್ಬರು ತಮ್ಮ ಕಣ್ಣುಗಳನ್ನು ಅವನ ಮೇಲೆ ದೃಷ್ಟಿಸಿದ್ರು ಅಂತ, ಅವ್ರ ಕಡೆ ದೃಷ್ಟಿಸಿದ್ರು ಅಂತ. ಮುಂದೆ ಹೇಳ್ತಾನೆ, ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ನನ್ನ ಪ್ರಿಯ ಸಿಸ್ಟರ್, ಬ್ರದರ್, ನನ್ನನ್ನ ಸ್ವಾಮಿ ದೃಷ್ಟಿಸಿದರಿಂದಲೇ ನಾವು ಇವತ್ತು ಈ ಯೋಗ್ಯತೆಯಲ್ಲಿ ಕೂತಿದ್ದೇವೆ. ನಮ್ಮನ್ನ ದೇವರು ದೃಷ್ಟಿಸಿರ್ಲಿಲ್ಲ ಅಂದ್ರೆ ನಾವೆಲ್ಲೋ ಹಾಳಾಗಿ ಬಿಡ್ತಿದೀವಿ, ಎಲ್ಲೋ ನಾಶವಾಗಿ ಬಿಡ್ತಿದೀವಿ, ಎಲ್ಲೋ ಇದ್ದು ಬಿಡ್ತಿದ್ವಿ. ಬದುಕ್ತಿದೀವ ಇಲ್ಲ ಗೊತ್ತಿಲ್ಲ. ಹೇಳ್ತದೆ, ಪಾಪದ ಸಂಬಳ ಮರಣ, ಪಾಪದ ಸಂಬಳ ಮರಣ. ನಮ್ಮ ಪೂರ್ವಜರು ಎಷ್ಟೋ ಪಾಪಗಳನ್ನ ಮಾಡಿದ್ದಾರೆ, ನಾವೆಷ್ಟೋ ಪಾಪಗಳನ್ನ ಮಾಡಿದ್ದೇವೆ. ಹಾಗಾದ್ರೆ ದಂಡನೆ ಮರಣವಾಗಿತ್ತು, ಆದ್ರೆ ಸ್ವಾಮಿ ಅದನ್ನ ತನ್ನ ಮೇಲೆ ತೆಗೆದುಕೊಂಡದರಿಂದ ನಾವು ಬದುಕುವಂತವರಾಗ. ದೇವರು ನಮ್ಮನ್ನ ದೃಷ್ಟಿಸಿದ್ರಿಂದ ನಾವು ಬದುಕ್ತಾ ಇದ್ದೇವೆ. ನಮಗನ್ನಿಸ್ತಾ ಇದೆ ನಾವು ದುಡಿತಾ ಇದ್ದೇವೆ, ನಮ್ಗೆ ಬಹಳ ಜ್ಞಾನ ಇದೆ, ನಮ್ಗೆ ಬಹಳ ಶಕ್ತಿ ಇದೆ, ನಮ್ಮ ಎಜುಕೇಶನ್ ಇದೆ, ನಮ್ಮಲ್ಲಿ ಸರ್ಟಿಫಿಕೇಟ್ಸ್ ಇದೆ, ನಮ್ಮಲ್ಲಿ ಜಾಬ್ ಇದೆ, ನಾವು ಬಹಳ ಸ್ಟ್ರಾಂಗ್ ಆಗಿದ್ದೇವೆ, ನಮ್ಗೆ ಇನ್ಶೂರೆನ್ಸ್ಗಳಿದೆ.
ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಹಣದ ಮೇಲೆ ಗರ್ವ ಪಡಬೇಡ್ರಿ, ನಿಮ್ ಜಾಬ್ ಮೇಲೆ ಗರ್ವ ಪಡಬೇಡ್ರಿ, ನಿಮ್ಮ ಎಜುಕೇಶನ್ ಮೇಲೆ ಗರ್ವ ಪಡಬೇಡ್ರಿ, ನಿಮ್ ಕಲರ್ ಮೇಲೆ ಗರ್ವ ಪಡಬೇಡ್ರಿ, ನಿಮ್ಮ ಮನೆ ಮೇಲೆ ಗರ್ವ ಪಡಬೇಡ್ರಿ, ನಿಮ್ ಕಾರ್ ಮೇಲೆ ಗರ್ವ ಪಡಬೇಡ್ರಿ, ನಿಮ್ಮ ಬೈಕ್ ಮೇಲೆ ಗರ್ವ ಪಡಬೇಡ್ರಿ, ನಿಮ್ಮ ಮೇಲೆ ನೀವು ಗರ್ವ ಪಡಬೇಡ್ರಿ. ಅತಿ ಶೀಘ್ರವಾಗಿ ಎಲ್ಲವೂ ಗತಿಸಿ ಹೋಗಲಿಕ್ಕಿದೆ. ಏನಾದರೂ ಉಳಿತದಂದ್ರೆ ಅದು ಕೇವಲ ಯೇಸು ಕ್ರಿಸ್ತನ ನಾಮ, ಆತನ ಕೃಪೆ. ಆತನ ಕೃಪೆಯಲ್ಲಿ ಇರುವವರು ಬದುಕುವಂತವರ. ಅವನನ್ನು ದೃಷ್ಟಿಸಿ ನೋಡಿದನು. ಪೇತ್ರನು ನಮ್ಮನ್ನ ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತ್ತೆಂದು ನಿರೀಕ್ಷಿಸಿ ಮೊಬೈಲ್ ಪಾಸ್ವರ್ಡ್ ಕೊಡಲ್ರಿ ನಾವು. ಮೊಬೈಲ್ನ ಪಾಸ್ವರ್ಡ್ ಹೇಳಂಗಿಲ್ಲ ಮನೆಯಲ್ಲೇ. ಅಪ್ಪ ಅಮ್ಮಗೆ, ಅಣ್ಣ ತಮ್ಮಗೆ, ತಮ್ಮ ತಂಗಿಗೆ, ಅಕ್ಕ ತಂಗಿಗೆ, ಏನ್ ಮನೇಲಿ ಫ್ಯಾಮಿಲಿಯಲ್ಲಿ ಪರ್ಸನಲ್ ಪಾಸ್ವರ್ಡ್ ಅನೇಕರೇ ಪ್ರತಿಯೊಬ್ಬರನ್ನು. ಯಾವಾಗ ನೀನ್ ಈ ಲೋಕ ಬಿತ್ತೋದಿಯಲ್ಲ, ನಿನ್ ಮೊಬೈಲ್ ಭಿಕ್ಷಕನ ಹಾಗೆ ಬಿದ್ದಿರ್ತದೆ, ಯಾರು ಲೆಕ್ಕಿಸುವವರೇ. ಯಾವ ಸ್ಥಿತಿ, ಯಾವ ಗಳಿಗೆಯಲ್ಲಿ ಏನಾಗಲಿಕ್ಕಿದೆ ಗೊತ್ತಿಲ್ಲ. ಅದಕ್ಕೆ ಕರ್ತನಲ್ಲಿರ್ರಿ, ಕರ್ತನ ಹೆಸರನ್ನ ಹೇಳಿಕೊಳ್ಳುವಂತ ಪ್ರತಿಯೊಬ್ಬರು ಬದುಕ್ತಾರಂತ ಬೈಬಲ್ ಹೇಳ್ತದೆ. ಬಂಗಾರ ಅಲ್ಲ, ಬೆಳ್ಳಿ ಅಲ್ಲ, ಹಣ ಅಲ್ಲ, ಆಸ್ತಿ ಅಲ್ಲ, ಅಂತಸ್ತಲ್ಲ, ಮನೆ ಅಲ್ಲ, ಜಾಬ್ ಅಲ್ಲ. ಓ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರು ಮಾತ್ರ. ನಶಿಸಿ ಹೋಗ್ತದೆ, ಮಾಯವಾಗಿ ಹೋಗ್ತದೆ ಎಲ್ಲವೂ ಕೂಡ. ನಾವು ಏನು ಮಾಡ್ಲಿಕ್ಕಾಗಿಲ್ಲ. ಎಷ್ಟು ಪ್ರೇಯರ್ ಮಾಡ್ತಾ ಇದ್ದೇವೆ ಇವತ್ತಿನವರೆಗೂ, ದೇವರೇ ಅವರ ಒಂದು ಎಲ್ಲವೂ ಕೂಡ ಏನೆಲ್ಲ ಕಳೆದಿದೆ ಸಿಗಲಿಪ್ಪ. ನಾನೇನ್ ಹೇಳಿಕೆ ಬಯಸ್ತಾ ಇದ್ದೇನೆ, ದೃಷ್ಟಿಸಿ ನೋಡ್ರಿ. ಲೋಕವನ್ನಲ್ಲ, ಹಣವನ್ನಲ್ಲ, ಅಂತಸ್ತನ್ನಲ್ಲ, ಆಸ್ತಿಯನ್ನಲ್ಲ. ಓ, ಅನೇಕರು ಕಷ್ಟದಲ್ಲಿ, ನೋವಿನಲ್ಲಿದ್ದಾರೆ. ನಿಮ್ ಕುಟುಂಬದಲ್ಲಿ, ನಿಮ್ ಸ್ಥಿತಿಗಳಲ್ಲಿ, ನಿಮ್ ಸಭೆಗಳಲ್ಲಿ, ನೀವಿರುವಂತ ಮನೆಗಳಲ್ಲಿ, ಅಕ್ಕಪಕ್ಕದಲ್ಲಿ ಅನೇಕರಿದ್ದಾರೆ. ಒಂದ್ಸಾರ್ತಿ ಅವರನ್ನು ದೃಷ್ಟಿಸಿ ನೋಡ್ರಿ, ಕರುಣಿಸ್ರಿ. ನೀವು ಕರುಣಿಸುವುದಾದ್ರೆ ನಿಮಗೂ ಕರುಣೆ ಸಿಗ್ತದೆ, ನೀವು ದಯೆ ತೋರಿಸುವುದಾದ್ರೆ ನಿಮಗೂ ದಯೆ ಸಿಗ್ತದೆ. ಓಕೆ, ಮುಂದೆ ಹೋಗೋಣ. ಅವನು ಏನಾದರೂ ಸಿಕ್ಕಿತೋ ಎಂದು ನಿರೀಕ್ಷಿಸಿ ಅವರನ್ನ ಲಕ್ಷ್ಯವಿಟ್ಟು ನೋಡಿದನು. ಅವನ್ಗೇನಾಗಿದೆ ಗುರ್ತಾ, ಇನ್ನೂ ಚರ್ಚ್ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ನಾನು ಸುಮ್ಮನೆ ಕೇಳಿದ್ರೆ ಇವ್ರು ನಿಂತು ನನಗ್ ನೋಡ್ತಾ ಇದ್ದಾರೆ, ಮತ್ತೆ ಹೇಳ್ತಾ ಇದ್ದಾರೆ ನಿನ್ಗೆ ಏನ್ ಬೇಕಂತ ಕೇಳ್ತಾ ಇದ್ದಾರಲ್ಲಪ್ಪ. ಓ, ನನಗ್ ನೋಡಂತ ಹೇಳ್ತಾ ಇದ್ದಾರಲ್ಲಪ್ಪ. ಯಾಕಂದ್ರೆ ನಾನು ಎಷ್ಟೋ ವರ್ಷಗಳಿಂದ ಇಲ್ಲೇ ಕೂತಿದ್ದೀನಿ, ಎಷ್ಟೋ ತಿಂಗಳುಗಳಿಂದ ಇಲ್ಲಿ ಬಂದ್ ಕೂಡ್ತಾ ಇದ್ದೀನಿ, ದಿನಾಲು ಕೂಡ್ತಾ ಇದ್ದೀನಿ. ದಿನಾಲು ಕೇಳಿದ್ರೆ ಎಲ್ಲರೂ ಚರ್ಚಿಗೆ ಹೋಗಿ ಬಂದು ಪ್ರೇಯರ್ ಮುಗಿದ ಮೇಲೆ ಬಂದು ಕೊಡ್ತಾರೆ. ಇವ್ರಾದ್ರೂ ಮಾತ್ರ ಚರ್ಚಿನ ಇನ್ನು ಒಳಗಡೆ ಹೋಗುವಾಗ, ದೇವಾಲಯದ ಒಳಗಡೆ ಹೋಗುವಾಗಲೇ ಇವ್ರು ಹೇಳ್ತಾ ಇದ್ದಾರೆ ನಮ್ಮನ್ನು ದೃಷ್ಟಿಸಿ ನೋಡಂದ್ರೆ ಇವರಿಂದ ಏನಾದ್ರೂ ಸ್ಪೆಷಲ್ ಸಿಗ್ಲಿಕ್ಕಿದೆ ಅಂತ. ಇವರಲ್ಲಿ ಏನೋ ಒಂದು ಅದ್ಭುತವಾದದ್ದು ಇದೆಯಪ್ಪ, ಇವ್ರು ನನಗಿಷ್ಟು ದೃಷ್ಟಿಸಿ ನೋಡ್ತಾ ಇದ್ದಾರೆ, ಮತ್ತೆ ನನಗೆ ಹೇಳ್ತಾ ಇದ್ದಾರೆ ನಮ್ಮನ್ನ ನೋಡು ಅಂತ ಹೇಳ್ತಾ ಇದ್ದಾರೆ. ಅವನು ನಮ್ಮನಿಂದ ಏನಾದರೂ ದೊರಕಿತೋ ಎಂದು ನಿರೀಕ್ಷಿಸಿ ಅವರನ್ನ ಲಕ್ಷ್ಯವಿಟ್ಟು ನೋಡಿದನು. ಯಾಜಕ ಹೋದನು, ಮ್ಯೂಸಿಷಿಯನ್ ಹೋದನು, ವರ್ಷಿಪ್ ಲೀಡರ್ ಹೋದನು, ಒಳ್ಳೆ ಗ್ರೂಪ್ ನಡೆಸುವಂತ ಆನ್ಲೈನ್ ಮೀಟಿಂಗ್ಸ್ ನಡೆಸುವಂತವ್ರು ಹೋದ್ರು. ಯಾರೂ ಹೇಳಿಲ್ಲ ಇವನು ಹೇಳ್ತಾ ಇದ್ದಾನಂದ್ರೆ ಏನೋ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ಅವರನ್ನ ದೃಷ್ಟಿಸಿ ನೋಡ್ತಾ ಇದ್ದಾನೆ. ಓಕೆ, 6ನೇ ವಚನ ನಾನು ಓದ್ತಾ ಇದ್ದೇನೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 6ನೇ ವಚನ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನ ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿದನು. ಅವನು ಬಲಗೈ ಹಿಡಿದು ಎತ್ತಿದನು. ಅವನ ಲೈನ್ ಅನ್ನ ನೀವು ಸ್ವಲ್ಪ ನೆನಪು ಮಾಡಿಕೊ. ಫಸ್ಟ್ ನೀವು ಈ ವಾಕ್ಯದಲ್ಲಿ ಹೇಳಿದ್ರಿ, ಯಾಜಕ ಓದನು, ಪಾಸ್ಟರ್ ಓದನು, ಐಫೋನ್ ಹಿಡ್ಕೊಂಡವನು ಓದನು ಅಂತ ಹೇಳಿದ್ರಿ, ಬಂಗಾರ ತಾಳಿ ಹಾಕೊಂಡವ್ರು ಹೋದ್ರು ಅಂತ ಹೇಳಿದ್ರಿ, ಮನೆ ಇರ್ಲಾರ್ದವ್ರು ಈಗ 2ನೇ ಮನೆ ಕಟ್ಕೊಂಡು ಹೋದ್ರು, ಅವ್ರದೆಲ್ಲ ಯಾಕೆ ಹೇಳಿದ್ರಿ? ಬೈಬಲ್ ಅಲ್ಲ ಅದೆಲ್ಲ ಬರ್ದಿಲ್ಲಲ್ಲ. ಐಶ್ವರ್ಯವಂತರು ಹೋದ್ರು ಅಂತ ಹೇಳಿದಿರಿ, ಯಾಕೆ ಹೇಳಿದ್ರಿ? ಬೈಬಲ್ ಅಲ್ಲ ಬರ್ದಿಲ್ಲ. ಆದ್ರೆ ಪೇತ್ರ ಹೇಳ್ತಾ ಇರೋದನ್ನ ನೀವು ಲಕ್ಷ್ಯ ಕೊಟ್ರ, ಪೇತ್ರ ಹೇಳ್ತಾನೆ ನನ್ನಲ್ಲಿ ಬೆಳ್ಳಿನೂ ಇಲ್ಲ ಬಂಗಾರನೂ ಇಲ್ಲ ಅಂತ. ಅಂದ್ರೆ
ನನ್ನಲ್ಲಿ ಬೆಳ್ಳಿನೂ ಇಲ್ಲ, ಬಂಗಾರೂ ಇಲ್ಲ, ನನ್ನಲ್ಲಿ ಇರುವುದನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ನನ್ ಸ್ವರ ಕೇಳ್ತಾ ಇದ್ರೆ ಚೆನ್ನಾಗಿ, ನನ್ನಲ್ಲಿ ಬೆಳ್ಳಿ ಇಲ್ಲ, ಬಂಗಾರ ಇಲ್ಲಪ್ಪ, ನನ್ನಲ್ಲಿರೋದು ಕೊಡ್ತೇನೆ. ಅದರ ಅರ್ಥ ಒಳಗಡೆ ನನಗಿಂತ ಮುಂಚೆ ಏನೆಲ್ಲ ಹೋದ್ರಲ್ಲ, ನನಗಿಂತ ಮುಂಚೆ ಎಷ್ಟು ಜನ ಒಳಗಡೆ ಹೋದ್ರಲ್ಲ, ಅವರಲ್ಲಿ ಬೆಳ್ಳಿಯೂ ಇತ್ತು, ಬಂಗಾರನೂ ಇತ್ತು, ಐಫೋನು ಇತ್ತು, ಒಳ್ಳೆ ಒಳ್ಳೆ ಬಟ್ಟೆಗಳಿದ್ದು, ದೊಡ್ಡ ದೊಡ್ಡ ಮನೆಗಳಿದ್ದು, ಗೌರ್ನಮೆಂಟ್ ಸ್ಯಾಲ್ರಿಗಳಿದ್ದು, ಗಂಡ ಹೆಂಡತಿ ಇಬ್ರು ದುಡಿತಾ ಇದ್ರು, ಅವರೆಲ್ಲ ತಮ್ಮ ಮಕ್ಕಳಿಗೋಸ್ಕರ ಕೂಡಿಸಿಡ್ಲಿಕ್ಕೆ ಇಟ್ಟಿದ್ರು ಅಷ್ಟೇ, ನಿನಗ್ ಕೊಡ್ಲಿಕ್ಕೆ ಇಟ್ಟಿರ್ಲಿಲ್ಲ. ಅದಾದ್ರೂ ನಮ್ಮಲ್ಲಿಲ್ಲ. ಪೇತ್ರ ಹೇಳ್ತಾ ಇದ್ದಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನ ಕೊಡ್ತೇನೆ. ಸರಿಯಾಗಿ ಕೇಳ್ಬೇಕು, ಪೇತ್ರ ಹೀಗೆ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಯೇಸು ಸ್ವಾಮಿ ಇದ್ದಾನೆ. ನನ್ನಲ್ಲಿ ಬೆಳ್ಳಿ ಬಂಗಾರ ಇಲ್ಲ, ಆದ್ರೆ ನನ್ನಲ್ಲಿ ಯೇಸು ಸ್ವಾಮಿ ಇದ್ದಾನೆ. ಆದ್ರೆ ಒಳಗೆ ಹೋದವರಲ್ಲಿ ಬೆಳ್ಳಿ ಬಂಗಾರ ಇದೆ, ಅವರ ಒಳಗಡೆ ಯೇಸು ಸ್ವಾಮಿ ಇಲ್ಲ. ಅವ್ರ ಒಳಗಡೆ ಯೇಸು ಸ್ವಾಮಿ ಇಲ್ಲ. ಅವ್ರ ಬಳಿ ಬೆಳ್ಳಿ ಇದೆ, ಬಂಗಾರ ಇದೆ, ಪ್ರೇಯರ್ ಮಾಡಿ ಎಲ್ಲ ಪಡ್ಕೊಂಡ್ರು, ಯೇಸು ಸ್ವಾಮಿ ಹೋಗ್ಬಿಟ್ಟನು. ಬೆಳ್ಳಿ ಬಂಗಾರಕ್ಕೆ ಇಟ್ಕೊಂಡು ಕುಂತಾರ ಅವ್ರು, ಮನೆ ಹಿಡ್ಕೊಂಡು ಕೂತಿದ್ದಾರೆ, ಅವ್ರು ಕಾರ್ ಹಿಡ್ಕೊಂಡು ಕೂತಿದ್ದಾರೆ, ಜಾಬ್ ಹಿಡ್ಕೊಂಡು ಕೂತಿದ್ದಾರೆ, ಅವ್ರು ಸ್ವಾಮಿಯನ್ನ ಬಿಟ್ಟು ಬಿಟ್ಟಿದ್ದಾರೆ. ಅವ್ರು ಸ್ವಾಮಿ ಇಲ್ಲ ಅವ್ರ ಒಳಗಡೆ. ಇದ್ದಿದ್ರೆ ನಿನಗೆ ಹೇಳ್ತಿದ್ರಲ್ಲ, ಅವ್ರು ಇದ್ದಿದ್ರೆ ನಿನಗೂ ಒಳಗೆ ಹೋಯ್ತಿದ್ರಲ್ಲ. ಇಲ್ಲ, ಯಾಕಂದ್ರೆ ಅವ್ರ ಬಳಿ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಬೇಕಷ್ಟೇ. ಅವ್ರದೇ ಮನ ಟೆನ್ಷನ್ ತಗೊಂಡು ಹೋಗ್ಯಾರ ಅವ್ರು ಅಷ್ಟೇ. ಜಾಬ್ ಬೇಕು ಜಾಬ್ ಬೇಕು ಅಂತ ಪ್ರೇಯರ್ ಮಾಡಿದ್ರು, ಜಾಬ್ ಸಿಕ್ತು. ಜಾಬ್ ಅಲ್ಲಿ ಅನೇಕರು ಟಾರ್ಚರ್ ಮಾಡ್ತಾ ಇದ್ರೆ, ಈಗ ಬಂದರ ಕಣ್ಣೀರ್ ಇಟ್ಕೊಂಡು, ದೇವರೇ ಜಲ್ದಿ ಜಾಬ್ ಇಂದ ಟಾರ್ಚರ್ ತೆಗೆದಾಕಪ್ಪ, ಇಷ್ಟು ಕಾಣಿಕೆ ಕೊಡ್ತೀನಿ, ಇಷ್ಟು ಹರಿಕೆ ಒತ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಾರ ಅವ್ರು. ಅವರಲ್ಲಿ ಸ್ವಾಮಿ ಇಲ್ಲ. ಒಳ್ಳೆ ವರ್ಷಿಪ್ ಮಾಡ್ತಾ ಇದಾರೆ, ಬಹಳ ಒಳ್ಳೆ ಹಾಡಾಡ್ತಾ ಇದಾರೆ, ಕೂಗಿ ಕೂಗಿ ಕುಣಿದಾಡ್ತಾ ಇದಾರೆ, ಒಳ್ಳೆ ಮೀಟಿಂಗ್ಸ್ ನಡೆಸ್ತಾ ಇದಾರೆ, ಬಹಳ ಭಯಭಕ್ತಿ ಉಂಟವರಾಗಿ ಒಳ್ಳೆ ಸೀರೆ, ವೈಟ್ ಪ್ಯಾಂಟ್ ಶರ್ಟ್ ಹಾಕೊಂಡು ಎಲ್ಲ ಮಸ್ತ್ ಡ್ರೆಸ್ಸಿಂಗ್ ಮಾಡ್ಕೊಂಡು ಬರ್ತಾ ಇದಾರೆ. ಒಳಗಡೆ ಸ್ವಾಮಿ ಇಲ್ಲ. ಯಾಜಕ, ನಾನ್ ಪಾಸ್ಟರ್, ನಾನ್ ರೆವರೆಂಡ್. ಪಾಸ್ಟರ್ಗೇನು ಅನ್ಬಾರ್ದು, ಪಾಸ್ಟರ್ ಅಂದ್ರೆ ದೇವರಿಂದ ಆರಿಸಲ್ಪಟ್ಟವ್ರು. ಅಪ್ಪ, ನೀನ್ ದೇವರಿಂದ ಆರಿಸಲ್ಪಟ್ಟಿದ್ರೆ ಆ ಭಿಕ್ಷಕ ಅಲ್ಲೇ ಕೂತಿದನು. ಯಾಕಂದ್ರೆ ನೀನ್ ಒಳಗಡೆ ಸ್ವಾಮಿ ಇಲ್ಲ ಅಂತ ಅರ್ಥ. ನಿನ್ನೊಳಗಡೆ ಯೇಸು ಕ್ರಿಸ್ತನಿಲ್ಲ. ಪೇತ್ರ ಹೇಳ್ತಾ ಇದ್ದಾನೆ, ನಾನು ಹೇಳ್ತಾ ಇಲ್ಲ. ಪೇತ್ರ ಹೇಳ್ತಾ ಇದ್ದಾನೆ, ನನ್ನಲ್ಲಾದ್ರೂ ಬೆಳ್ಳಿ ಬಂಗಾರ ಇಲ್ಲ. ಒಳಗಡೆ ಯಾಜಕ ಹೋದನಲ್ಲ, ಅವನು ಕಾಣಿಕೆ ನಂದು ಸ್ಯಾಲ್ರಿ ಜಾಸ್ತಿ ಮಾಡ್ರಿ, ನನ್ ಸ್ಯಾಲ್ರಿ ಜಾಸ್ತಿ ಕೊಡ್ರಿ, ನನ್ಗೆ ಪೇಮೆಂಟ್ ಜಾಸ್ತಿ ಮಾಡ್ರಿ, ನನ್ಗೆ ಸ್ಯಾಲ್ರಿ ಜಾಸ್ತಿ ಕೊಡ್ರಿ, ಇದೇ ಮಾಡ್ಕೊಂಡು ಅವನು ಹೋದನು ಒಳಗಡೆ. ಅವನು ಕೂತಾನ, ಅವನೊಳಗೆ ಸ್ವಾಮಿ ಇಲ್ಲ. ಬಾರಿಸೋದು ಬಡಿಯೋದು ನಡೆದದು, ಮನ್ಸಿಗೆ ಬಂದದ್ದು ಹೇಳೋದು ನಡೆಯೋದು. ಯೇಸು ಸ್ವಾಮಿನೇ ಇಲ್ಲ. ಯೇಸು ಸ್ವಾಮಿ ಅವನ ಒಳಗಡೆ ಇದ್ರೆ ಸಭೆಯಲ್ಲಿರುವಂತ ಪ್ರತಿಯೊಂದೊಂದು ಕುಟುಂಬಗಳಲ್ಲಿ ಏನ್ ಪರಿಸ್ಥಿತಿ ಇದೆ, ಯಾರು ದುಃಖದಲ್ಲಿದ್ದಾರೆ, ಯಾರು ಕಣ್ಣೀರಿದ್ದಾರೆ, ಯಾರು ಗರ್ಭಫಲವಿಲ್ಲದೆ ಬದುಕ್ತಾ ಇದ್ದಾರೆ, ಯಾರು ಅನಾರೋಗ್ಯದಲ್ಲಿದ್ದಾರೆ, ಯಾರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಯಾರಿಗೆ ಆರ್ಥಿಕ ತೊಂದರೆ ಇದೆ, ಯಾರ ಮನೆಯಲ್ಲಿ ಏನ್ ಕೊರತೆ ಆಗ್ತಾ ಇದೆ, ಯಾರ ಕುಟುಂಬ ಒಡೆದೋಗ್ತಾ ಇದೆ, ಯಾರ ಸಂಸಾರದಲ್ಲಿ ಏನ್ ಬಿರುಕಾಗಿದೆ, ಅವನು ಸ್ವಾಮಿ ಇದ್ರೆ ಕನಿಕರ ಇರ್ತಿತ್ತು. ಕನಿಕರ ಇದ್ರೆ ಅವನು ಹೋಗ್ತಿದ್ರು, ಪ್ರೇಯರ್ ಮಾಡ್ತಿದ್ರು, ಅಲ್ಲಿ ಬಿಡುಗಡೆ ಉಂಟಾಗ್ತಿತ್ತು. ಅದರ ಒಳಗಡೆ ಸ್ವಾಮಿನೇ ಇಲ್ಲ. ಸ್ವಾಮಿ ಇದ್ದಿದ್ರೆ ಅವನಿಗೆ ಕನಿಕರ ಇರ್ತಿತ್ತಲ್ಲ. ಕನಿಕರ ಇದ್ರೆ ಅವನು ಪ್ರತಿಯೊಂದು ಮನೆಗಳಿಗೆ ವಿಸಿಟ್ ಮಾಡ್ತಿದ್ದಾನೆ. ಇಲ್ಲ, ಅದರ ಹೆಸರಿಗೆ ಯಾಜಕ, ಪಾಸ್ಟರ್, ಪ್ರಾಫೆಟ್, ರೆವರೆಂಡ್ ಎಲ್ಲ ಇಲ್ಲ. ದೊಡ್ಡ ಕ್ರೂಸೆಡ್, ದೊಡ್ಡ ಮೀಟಿಂಗ್ಸ್, ದೊಡ್ಡ ಸ್ಟೇಜ್, ಹಣ ಹಣ ಹಣ, ರಿಜಿಸ್ಟ್ರೇಷನ್ಗೂ ಹಣ, ದೊಡ್ಡ ಗ್ರೌಂಡ್ ತಗೊಂಡು ಎಲ್ಲ ಮಾಡ್ತಾನೆ. ಆದ್ರೆ ಕ್ರಿಸ್ತನ್ ಇಲ್ಲ. ಅಷ್ಟು ಹಂಗಂದ್ರೆ ಅದ್ಭುತಗಳು ಹೆಂಗಾಗ್ತದೆ? ಯೇಸು ಕ್ರಿಸ್ತನ ನಾಮದಲ್ಲಿ ಆಗ್ತಾ ಇದೆ ಅಷ್ಟೇ. ಇಲ್ಲಿ ಅದೇ ಮುಂದಾಗಿದೆ. ಒಳಗಡೆ ಸ್ವಾಮಿ ಇಲ್ಲ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಪೇತ್ರ ಯೋಹಾನರು ಹೇಳ್ತಾ ಇದ್ದಾರೆ, ನನ್ನೊಳಗಡೆ ಸ್ವಾಮಿ ಇದ್ದಾನೆ, ನಮ್ಮೊಳಗಡೆ ಸ್ವಾಮಿ ಇದ್ದಾನೆ. ಆ ಹೆಸರಿನ ಮೇಲೆ ಹೇಳ್ತಾರೆ, ಆ ಹೆಸರಿನ ಮೇಲೆ ಏನ್ ಹೇಳ್ತಾ ನೋಡ್ರಿ. ಆಗ ಪೇತ್ರ ಯೋಹಾನರು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿರುವುದನ್ನು ನಿನ್ಗೆ ಕೊಡುತ್ತೇನೆ, ನಜರೇತಿನ ಯೇಸು ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿದನು. ಅವನನ್ನ ಬಲಗೈ ಹಿಡಿದು ಎತ್ತಿದನು. ಯಾಕಂದ್ರೆ ಅವನನ್ನ ನೋಡಿದಾಗ ಅವ್ರಿಗೆ ಏನ್ ಕರುಣೆ ಬಂತು ಗೊತ್ತಾ? ಕೇಳ್ಬೇಕು ಸರಿಯಾಗಿ. ಆ ಪೇತ್ರ ಯೋಹಾನರು ಅವನನ್ನ ನೋಡಿದಾಗ ಅವ್ರಿಗೆ ಏನ್ ಬಂತು ಗೊತ್ತಾ? ಅಯ್ಯೋ, ಇವನು ಭಿಕ್ಷೆ ಬೇಡ್ಲಿಕ್ಕೆ ಕೂತಿದಾನಲ್ಲ, ಆದ್ರೆ ಇವನು ನಿಜವಾಗಿ ಒಳಗಡೆ ಕುಂತು ದೇವರನ್ನ ಆರಾಧಿಸಬೇಕಾಗಿತ್ತು. ಹಣ, ಐಶ್ವರ್ಯ, ಅಂತಸ್ತು, ಇವನ ಹೊಟ್ಟೆಪಾಡಿ ಎಲ್ಲಾ ಕೂಡ ನಡೀತದೆ. ಒಂದು ವೇಳೆ ಇವನಿಗೆ ಕ್ರಿಸ್ತನ ಸಿಕ್ಕರೆ ಎಲ್ಲವೂ ಸಿಗ್ತದೆ ಅಂತ ಅನ್ನುವಂತ ಕನಿಕರ ಅವನಿಗೆ ಬಂತು. ಪೇತ್ರ ಯೋಹಾನರಿಗೆ ಬಂತು. ಪೇತ್ರ ಯೋಹಾನರಿಗೆ ಬಂತು. ಅವರನ್ನು ನೋಡಿ ಕನಿಕರ ಬಂತು ಅವರಿಗೆ. ಇವ್ರು ರಕ್ಷಣೆ ಇಲ್ಲದೆ ಬದುಕ್ತಾ ಇದ್ದಾನಲ್ಲ, ಇವನು ಭಿಕ್ಷೆ ಬೇಡುವವನಲ್ಲ, ಇವನು ಕೊಡುವವನಾಗಿ ಮಾಡ್ತಾನೆ ಸ್ವಾಮಿಯನ್ನ. ಇವನು ಒಂದು ವೇಳೆ ಕಂಡುಕೊಂಡ್ರೆ, ಆಮೇಲೆ ಹೇಳಿಲ್ಲ,
ಇವನ್ ಸ್ವಾಮಿಯನ್ನ ಕಂಡುಕೊಂಡ್ರೆ ಇವನೇ ಕೊಡುವವನಾಗಿರ್ತಾನೆ, ಇವನು ಬೇಡುವವನಾಗಿರೋದಿಲ್ಲ ಅಂತ ಅವ್ರಿಗೆ ಗುರುತಿತ್ತು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಜರೇತಿನ ಯೇಸುವಿನ ನಾಮದಲ್ಲಿ, ನಮ್ಮೊಳಗಡೆ ಇರುವಂತ ನಜರೇತಿನ ಯೇಸು ನಾಮದಲ್ಲಿ ಹೇಳ್ತೇನೆ, ಎದ್ದೇಳು. ಬಲಗೈ ಹಿಡಿದು ಎಬ್ಬಿಸಿದ್ರಂತ. ನಾವು ಅನೇಕರ ಹೆಸರಿಗೆ ಕ್ರೈಸ್ತರಿದ್ದೇವೆ ಬ್ರದರ್. ನಮ್ ಜಾಬ್ ಬಲ, ನಾವು ಬಲ, ನಮ್ಮ ಮನಿ ಬಲ, ನಮ್ಮ ಮಕ್ಕಳು ಕೂಡ್ಸಿ ಒಂದ್ರ ಮೇಲೆ ಒಂದ್ರ ಮೇಲೆ. ನೇಪಾಳ ಏನಾಗಿದೆ ಇವತ್ತು, ಅವರೆಲ್ಲ ರಾಜರುಗಳಲ್ಲಿರುವಂತ ಪ್ರಧಾನಮಂತ್ರಿಗಳು ಬೇರೆ ಕಡೆ ಎಲ್ಲ ಆಸ್ತಿ ಪಾಸ್ತಿ ಮಾಡಿ ಹಣವನ್ನ ಕೂಡಿಸಿಟ್ಟಿದ್ದಾರೆ. ಅದಕ್ಕೆ ಇವತ್ತು ದೇಶ ಬೆಂಕಿ ಹತ್ತ ಕಷ್ಟವಾಗ್ತಾ ಇದೆ ಎಲ್ಲ ಕಡೆ. ನಾನು, ನನ್ನದು, ನನ್ನ ಅಹಂ, ನನ್ನ ಗರ್ವ ಕೂಡಿಸಿಡ್ತಾ ಇದೆ. ಬೈಬಲ್ ಹೇಳ್ತದೆ ನುಸಿ ಹಿಡಿದು ಹೋಗ್ತದಂತೆ, ಇಲ್ಲಿ ಭೂಮಿಯಲ್ಲಿ ನುಸಿ ಹಿಡಿದು ಹೋಗ್ತದಂತೆ ಭೂಮಿಯಲ್ಲಿ. ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ಅವನಿಗೆ ಅವರನ್ನು ನೋಡಿದಾಗ ಕನಿಕರ ಬಂತು. ಓ, ನಾನು ಜಾಬ್ ಮಾಡ್ತೀನಿ, ನನ್ನ ಗಂಡನು ಜಾಬ್ ಮಾಡ್ತಾನೆ, ಏನ್ ಕಡಿಮೆ ಇಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆ ಕಾಲೇಜಲ್ಲಿ ಹಾಕಿ ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ದೊಡ್ಡ ಜಾಬ್ ಅಲ್ಲಿ ಇಡೋದು. ಕ್ರಿಸ್ತನ್ ಇಲ್ಲ ಅಂದ್ರೆ ವ್ಯರ್ಥ, ಕ್ರಿಸ್ತನ್ ಇಲ್ಲ ಅಂದ್ರೆ ವೇಸ್ಟ್. ನಿಮ್ ಎಜುಕೇಶನ್, ನಿಮ್ ಜಾಬ್ ವೇಸ್ಟ್. ಯಾಕೆ? ನಿಮ್ ಜಾಬ್, ನಿಮ್ ಎಜುಕೇಶನ್ ಕ್ರಿಸ್ತನ ಬಳಿಗೆ ತೆಗೆದುಕೊಂಡು ಹೋಗೋದಿಲ್ಲ. ಯಾರ ಒಳಗಡೆ ಕ್ರಿಸ್ತನ್ ಇದಾನಲ್ಲ, ಆತನು ಮಾತ್ರ ಎತ್ತಲ್ಪಡ್ತಾನೆ, ಆತನನ್ನ ಮಾತ್ರ ದೇವರು ಕರಿ. ಇಡೀ ಬೈಬಲ್ ಅಲ್ಲಿ ಹುಡುಕ್ರಿ ನೀವು. ನಾನು ಹೇಳ್ತಾ ಇಲ್ಲ ಹಂಗಂತ ಓದಿಸ್ಬೇಡ್ರಿ ಅಂತಿಲ್ಲ, ಓದಿಸ್ಬೇಕು. ಆದ್ರೆ ಕ್ರಿಸ್ತನನ್ನ, ದೇವರ ಪ್ರಾರ್ಥನೆಯನ್ನ, ವಾಕ್ಯ ಮೊದಲನೇ ಸ್ಥಾನ ದೇವರಿಗೆ ಕೊಡುವಂಥದ್ದು. ದೇವರ ಪ್ರಾರ್ಥನೆ, ವಾಕ್ಯವನ್ನ ಓದಿ ಶಾಲೆಗೆ ಹೋಗುವಂಥದ್ದು, ಕಾಲೇಜ್ಗೆ ಹೋಗುವಂಥದ್ದು, ದಿನಾಲು ಪ್ರೇಯರ್ ಮಾಡ್ಬೇಕು, ವಾಕ್ಯ ಓದ್ಬೇಕು, ಕ್ರಿಸ್ತನವರಲ್ಲಿ ಇರ್ಬೇಕು. ನಾನು ಹಿಂಗೆ ಹೇಳ್ತೇನೆ, ಅವನು ಹೇಳ್ತಾನೆ, ನಜರೇತಿನ ಯೇಸು ಕ್ರಿಸ್ತ, ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರುವುದನ್ನ ಕೊಡ್ತಾನೆ. ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಓದ್ತೀರಾ? ವಾಟ್ ಐ ಹ್ಯಾವ್ ಐ ಗಿವ್ ಯು, ವಾಟ್ ಐ ಹ್ಯಾವ್ ಐ ಗಿವ್ ಯು. ನನ್ನಲ್ಲೇನಿದೆ ಅದು ಕೊಡ್ತೇನೆ ಅಂತ ಹೇಳ್ತಾನೆ ಅವನು. ಅಂದ್ರೆ ಅಲ್ಲಿ ಒಳಗಡೆ ಹೋದಂತವರೆಲ್ಲರಲ್ಲಿ ಇರ್ಲಿಲ್ಲ ಅಂತ. ಇದ್ದಿದ್ರೆ ಭಿಕ್ಷಕ ಅಲ್ಲಿ ಕೂಡ್ತಿದ್ದಿಲ್ಲಂತೆ. ಓಕೆ, ಹಿಂದಿಯಲ್ಲಿ ಓದ್ರಿ ಸಿಸ್ಟರ್, 6th verse. खुले तौर से बोल रहा है, मेरे अंदर यीशु मसीह। पास्टर, मैं चर्च को जाती हूँ, ನಾನು ಸಂಡೆ ಚರ್ಚಿಗೆ ಹೋಗ್ತೀನಿ, ದಿನಾಲು ತಲೆ ಸ್ನಾನ ಮಾಡಿ ಬೈಬಲ್ ಓದ್ತೀನಿ. ಯಾಜಕ ಒಳಗಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀನಲ್ರಿ, ಮತ್ತೆ ಯಾಕೆ ಹುಟ್ಟು ಕುಂಟನ ಕಡೆಗೆ ದೃಷ್ಟಿ ಹೋಗ್ಲಿಲ್ಲ ಅವನಿಗೆ? ಯಾಕಂದ್ರೆ ಸ್ವಾಮಿ ಇರ್ಲಿಲ್ಲ. ಸ್ವಾಮಿ ಇದ್ರೆ ಕನಿಕರ ಇರ್ತದೆ, ಯೇಸು ಸ್ವಾಮಿ ಇದ್ರೆ ಕರುಣೆ ಇರ್ತದೆ, ಯೇಸು ಸ್ವಾಮಿ ಇದ್ರೆ ದಯೆ ಇರ್ತದೆ, ಯೇಸು ಸ್ವಾಮಿ ಇದ್ರೆ ಇನ್ನೊಬ್ಬರನ್ನ ಕ್ಷಮಿಸ್ಬೇಕನ್ನುವಂತ ಮನಸ್ಸಿರ್ತದೆ, ಇನ್ನೊಬ್ಬರಿಗೆ ದಯೆ ತೋರಿಸ್ಬೇಕನ್ನುವಂತ ಮನಸ್ಸಿರ್ತದೆ. ಯೇಸು ಸ್ವಾಮಿ ಒಳಗಡೆ ಇದ್ರೆ ಕನಿಕರ ಕಾಣ್ತದೆ. ಒಬ್ಬಳೇ ದುಡಿತಾ ಇದ್ದಾಳೆ, ನನ್ನ ಹೆಂಡತಿ ಒಬ್ಬಳೇ ದುಡಿತಾ ಇದ್ದಾಳೆ, ನಾನು ಸಹಾಯ ಮಾಡ್ಬೇಕು. ನನ್ನ ಗಂಡ ಒಬ್ಬನೇ ದುಡಿತಾ ಇದ್ದಾನೆ, ನಾನು ಸಹಾಯ ಮಾಡ್ಬೇಕು. ನನ್ನ ತಂದೆ ತಾಯಿಗಳ ವಯಸ್ಸಾಗಿದೆ, ಏನೋ ಗುರ್ತಿಲ್ಲ, ಸುಮ್ಮನೆ ಒಬ್ಬರೇ ಇದ್ದಾರೆ ಮನೆಯಲ್ಲಿ, ನಾನು ಸಹಾಯ ಮಾಡ್ಬೇಕು, ಅವ್ರಿಗೆ ಮಾತಾಡ್ಬೇಕು. ಯೇಸು ಸ್ವಾಮಿನೇ ಇಲ್ಲ, ಯೇಸು ಸ್ವಾಮಿ ಇಲ್ಲ, ಅದಕ್ಕೆ ಕಠಿಣತೆ ಬಂದ್ಬಿಟ್ಟಿದೆ, ಕ್ರೂರತೆ ಬಂದ್ಬಿಟ್ಟಿದೆ. ಆದ್ರೆ ನಮಗನ್ನಿಸ್ತಾ ಇದೆ ಸ್ವಾಮಿ ಇದ್ದಾನೆ. ಯಾಕಂದ್ರೆ ನಾವು ಚರ್ಚಿಗೆ ಹೋಗ್ತಾ ಇದ್ದೇವೆ, ವರ್ಷಿಪ್ ಮಾಡ್ತಾ ಇದ್ದೇವೆ, ಬೈಬಲ್ ಸ್ಟಡಿ ನಡೆಸ್ತಾ ಇದ್ದೇವೆ, ನಮ್ದೇ ಒಂದು ಗುಂಪಿದೆ, ನಮ್ದೇ ಒಂದು ಮೀಟಿಂಗ್ ಇದೆ, ನಮ್ದು ಜನ ಇದ್ದಾರೆ. ಇಲ್ಲಿ ನೋಡ್ರಿ, ನಂಗೆ ಗುರ್ತಿಲ್ಲ, ನಾನು ಅಲ್ಲಿ ಹೋದಾಗ ಸ್ವಾಮಿ ಕೇಳ್ಬೇಕಂತ ಇದೀನಿ, ಎಷ್ಟು ಜನ ಇದ್ದಾರಪ್ಪ, ಯಾರ್ಯಾರಿದ್ರು ಅವ್ರ ಹಿಸ್ಟ್ರಿ ಸ್ವಲ್ಪ ನನಗೆ ಹೇಳೋರು, ಹೆಂಗೆ ಎಂತವ್ರು ಇದ್ದಿರ್ಬೋದು ಒಳಗಡೆ ಹೋದವ್ರು, ಎಷ್ಟು ವರ್ಷಗಳಿಂದ ಹೋಗ್ತಾ ಇರ್ಬೋದು, ಎಷ್ಟು ಜನ ಯಾಜಕರು ಟ್ರಾನ್ಸ್ಫರ್ ಆಗಿರ್ಬೋದು, ಇವನು ಅಲ್ಲೇ ಕೂತಿದ್ದಾನಲ್ಲ, ಯಾವ್ಯಾವ ಯಾಜಕರು ಏನೇನಿದ್ರಪ್ಪ ಅಂತ ಕೇಳ್ಬೇಕಂತಿದ್ದೇನೆ ಸ್ವಾಮಿಗೆ. ಸ್ವಲ್ಪ ತೋರ್ಸಪ್ಪ ಸಾಕು ಪ್ಲೀಸ್, ನಾನು ಗುರ್ತಾಗ್ಬೇಕು ಎಂತವ್ರು. ಯಾಕಂದ್ರೆ ನಾನು ಅಂತವನೇ ಇದ್ದೇನಲ್ಲ, ನಾನು ಅಲ್ಲಿ ಇದ್ದೆಲ್ಲ, ಸ್ವಾಮಿನೇ ಇರ್ಲಿಲ್ಲಲ್ಲ ಒಳಗಡೆ. ನನ್ನ ಪ್ರಿಯ ಸಿಸ್ಟರ್ ಬರ್ತಾರೆ, ಇವತ್ತು ಎಚ್ಚರಿಕೆ ಆಗ್ಬೇಕಾದ. ನಮ್ಮ ಒಳಗಡೆ ಸ್ವಾಮಿ ಇದ್ರೆ ನಾವು ಮೋಸ ಮಾಡುವುದಿಲ್ಲ, ನಮ್ಮೊಳಗಡೆ ಸ್ವಾಮಿ ಇದ್ರೆ ನಾವು ಇನ್ನೊಬ್ಬರನ್ನ ದೋಚುವುದಿಲ್ಲ, ನಮ್ಮಲ್ಲಿ ಸ್ವಾಮಿ ಇದ್ರೆ ನಾವು ಇನ್ನೊಬ್ಬರನ್ನ ಭಯಪಡಿಸುವುದಿಲ್ಲ, ನಮ್ಮಲ್ಲಿ ಸ್ವಾಮಿ ಇದ್ರೆ ನಾವು ಇನ್ನೊಬ್ಬರ ಹಣವನ್ನು ಆಶಿಸುವುದಿಲ್ಲ, ನಮ್ಮಲ್ಲಿ ಸ್ವಾಮಿ ಇದ್ರೆ ಇನ್ನೊಬ್ಬರನ್ನ ನಾವು ತುಳಿಯೋದಿಲ್ಲ. ನೆನಪಿಟ್ಟುಕೊಂಡ್ರೆ ಕನಿಕರನೇ ಇಲ್ಲ, ದಯನೇ ಇಲ್ಲ, ಕರುಣನೇ ಇಲ್ಲ. ಯಾಕೆ? ಯೇಸು ಸ್ವಾಮಿ ಪ್ರೇಯರ್ ಮಾಡ್ತೇವೆ, ಬೈಬಲ್ ಓದ್ತೀವಿ, ಚರ್ಚಿಗೆ ಇಲ್ಲ ರೀ. ಚರ್ಚಿಗೆ ಹೋಗೋದು ಪ್ರೇಯರ್ ಮಾಡೋದ್ರಿಂದ ಅಲ್ಲ, ಒಳಗಡೆ. ಈಗ ನಾನು ಹೇಳಿದೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ. ಯೇಸು ಕ್ರಿಸ್ತನ ಯಾರು?
ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಜಾನ್ ಚಾಪ್ಟರ್ 1 ವರ್ಸ್ 40. ಯಾರಾದ್ರೂ ಓದ್ತೀರಾ? ಮೊದಲನೇ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಆ ವಾಕ್ಯವೆಂಬುವವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ. ನರಾವತಾರವೆತ್ತಿದವನು ಯಾರು? ಯೇಸು ಸ್ವಾಮಿ, ನಜರೇತಿನ ಯೇಸು. ಮನುಷ್ಯ ರೂಪ ಧಾರಣೆಯಾಗಿ ಬಂದವನು ಯಾರು? ಯೇಸು ಕ್ರಿಸ್ತ. ನರಾವತಾರವೆತ್ತಿ ಬಂದವನು ಯಾರು? ವಾಕ್ಯವೆಂಬುವಾತನು. ವಾಕ್ಯವೆಂಬುವಾತನು ಅಂದ್ರೆ ಯೇಸು ಕ್ರಿಸ್ತನು. ಹಾಗಾದ್ರೆ ಯೇಸು ಕ್ರಿಸ್ತನು ನರಾವತಾರವೆತ್ತಿ ಬಂದ. ಪೇತ್ರ ಏನ್ ಹೇಳ್ತಾ ಇದ್ದಾನೆ ಕೇಳಬೇಕು ಸರಿಯಾಗಿ. ಪೇತ್ರ ಏನ್ ಹೇಳ್ತಾ ಇದ್ದಾನೆ? ನನ್ನಲ್ಲಿರುವುದನ್ನ ಕೊಡ್ತೇನೆ. ನನ್ನಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದಾನೆ. ಒಂದು ಅರ್ಥದಲ್ಲಿ ಅವನು ವಾಕ್ಯವಿದೆ ಎಂಬುದಾಗಿ ಹೇಳ್ತಾರೆ. ವಾಕ್ಯವಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನನ್ನ ಸ್ವರ ಕೇಳ್ತಾ ಇರುವಂತ ಲೈವ್ ಅಲ್ಲಿ ಇರುವಂತ ಪ್ರತಿಯೊಬ್ಬರೇ, ಇವತ್ತು ಅನೇಕರು ಹೊರಗಡೆ ಜೀವಿತದಲ್ಲಿ ಬಹಳ ಸುಂದರವಾಗಿದ್ದಾರೆ, ಆದರೆ ಯೇಸುವಿನ ವಾಕ್ಯ ಅವರಲ್ಲಿಲ್ಲ. ಯೇಸು ಕ್ರಿಸ್ತನ ನಾಮ ಇದೆ ಅವರಲ್ಲಿ, ಆದರೆ ವಾಕ್ಯವಿಲ್ಲ ಅವರಲ್ಲಿ. ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದಾರೆ, ಚರ್ಚಿಗೆ ಹೋಗ್ತಾರೆ, ಬೈಬಲ್ ಓದ್ತಾರೆ, ಮೀಟಿಂಗ್ಸ್ ಮಾಡ್ತಾರೆ, ಉಪವಾಸ ಇಡ್ತಾರೆ, ಒಳ್ಳೆ ದ್ರಾಕ್ಷರಸ ತಗೋತಾರೆ, ಒಳ್ಳೆ ಬಟ್ಟೆ ಹಾಕೊಳ್ತಾರೆ, ಕಮ್ಯುನಿಯನ್ ತಗೋತಾರೆ, ಚರ್ಚ್ ನಡೆಸ್ತಾರೆ, ಹಾಡಾಡ್ತಾರೆ, ವರ್ಷಿಪ್ ಮಾಡ್ತಾರೆ, XYZ ಎಲ್ಲ ಮಾಡ್ತಾರೆ. ಅದ್ರ ಒಳಗಡೆ ಸ್ವಾಮಿ ಇಲ್ಲ, ಅಂದ್ರೆ ವಾಕ್ಯ ಇಲ್ಲ ಅಂತ. ವಾಕ್ಯ ಇಲ್ಲ. ಅದಕ್ಕೆ ಪೇತ್ರ ಹೇಳ್ತಾ ಇದ್ದಾನೆ, ನನ್ನಲ್ಲಿರುವುದನ್ನ ಕೊಡ್ತೇನೆ. ನನ್ನಲ್ಲೇನಿದೆ? ವಾಕ್ಯವಿದೆ. ನನ್ನಲ್ಲೇನಿದೆ? ಶಬ್ದವಿದೆ. ನನ್ನಲ್ಲೇನಿದೆ? ವರ್ಡ್ ಇದೆ. ನನ್ನಲ್ಲೇನಿದೆ? ನಜರೇತಿನ ಯೇಸು ಕ್ರಿಸ್ತನ ನಾಮವಿದೆ. ಹಾಗಾದ್ರೆ 113 ಜನ ಲೈವ್ ಅಲ್ಲಿ ಇದೀರಲ್ಲ, ನಿಮ್ಗೆ ಆ ನಾಮವಿಲ್ವಾ? ಆ ವಾಕ್ಯ ನಿಮ್ಗೆ ಕೊಡಲ್ಪಟ್ಟಿಲ್ವಾ? ಆ ವಾಕ್ಯಗಳು ನಿಮ್ಮ ಮನೆಯಲ್ಲಿ ಇಲ್ವಾ? ಆ ವಾಕ್ಯಗಳು ನಿಮ್ಮ ಕೈಗಳಲ್ಲಿ ಇಲ್ವಾ? ಓದ್ರಿ. ಹಾಸಿಗೆಯಲ್ಲಿ ನೆರಳ್ತಾ ಇದ್ದೀರಾ? ಓದ್ರಿ. ಸಾಲದ ಬಾಧೆಯಲ್ಲಿ ನೆರಳ್ತಾ ಇದ್ದೀರಾ? ಓದ್ರಿ. ಓದ್ರಿ ಮಾತ್ರ ಅಲ್ಲ, ಓದಿದ ಪ್ರಕಾರ ನಡೆಯಿರಿ. ಓದಿದ ಪ್ರಕಾರ ಜೀವಿಸ್ರೆ. ಇನ್ನೊಬ್ಬರದನ್ನ ಕದಿಯಬಾರದು ಅಂತ ಬೈಬಲ್ ಹೇಳ್ತದೆ. ಸುಳ್ಳು ಸಾಕ್ಷಿ ಹೇಳಬಾರ್ದಂತ ಬೈಬಲ್ ಹೇಳ್ತದೆ. ಮೋಸ ಮಾಡಬಾರ್ದಂತ ಬೈಬಲ್ ಹೇಳ್ತದೆ. ಇನ್ನೊಬ್ಬನ ಆಸ್ತಿಯನ್ನ ಆಶಿಸಬಾರದು ಅಂತ ಬೈಬಲ್ ಹೇಳ್ತದೆ. ಓದೋದಷ್ಟೇನಾ? ನಡಿಬೇಕ್ಯಾ? ನಡೆಯೋದು ಬಹಳ ಪ್ರಾಮುಖ್ಯತೆ. ಅದಕ್ಕೆ ಅವನು ಹೇಳ್ತಾನೆ, ನನ್ನಲ್ಲಿರುವ ಅಂತಂದ್ರೆ ಅರ್ಥ ಅವ್ರು ಎಲ್ಲಿಂದ ಬೈಬಲ್ ಓದ್ಕೊಂಡು ಬಂದಿದ್ರು ಗೊತ್ತಿಲ್ಲ, ಆದ್ರೆ ಅವ್ರ ಒಳಗಡೆ ಸ್ವಾಮಿ ಇದ್ದನು, ವಾಕ್ಯ ಇತ್ತು ಅವರಲ್ಲಿ. ಅವ್ರು ಎಲ್ಲಿ ಈಗ ಒಳಗಡೆ ಹೋಗ್ಲಿಕ್ಕೆ ಬಂದಿದಾರಲ್ಲ, ಅಲ್ಲಿಯೂ ಬಂದಿದೆ. ನೋಡಿ, ಬೈಬಲ್ ಹೇಳ್ತಾ ಇದೆ, ಎಕ್ಸೋಡಸ್ ಚಾಪ್ಟರ್ 20 ವರ್ಸ್ 12, 13, 14, 15, 16, 17 ನಲ್ಲಿ ದಶಾಜ್ಞೆಗಳು ಬರ್ತದೆ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12, 13, 14, 15, 16 ನೋಡಿ. 17ನೇ ವಚನ ನಾನು ಓದ್ತೇನೆ. ಮತ್ತೊಬ್ಬನ ಮನೆಯನ್ನ 16ನೇ ವಚನದಿಂದ, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನ ಆಶಿಸಬಾರದು, ಮತ್ತೊಬ್ಬನ ಹೆಂಡತಿಯನ್ನ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದವುಗಳು ಯಾವುದನ್ನ ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು ಅಂತಾನು ಬರ್ತದೆ. ಇನ್ನೊಬ್ಬನ ಹೆಂಡತಿ, ಇನ್ನೊಬ್ಬಳ ಗಂಡ ಆಶಿಸಬಾರ್ದಂತ್ರಿ. ಅಂದ್ರೆ ಆಶಿಸ್ತಾರಂತ ಅವಾಗೆ ಬರ್ದನ್ರಿ ಸ್ವಾಮಿ. ಮೋಶೆಯ ಸಮಯದಲ್ಲಿ ದೇವ್ರು ಹೇಳಿದಾನೆ, ಯಾಕಂದ್ರೆ ಗುರ್ತಿತ್ತು 20-25 ಇಂಥವ್ರು ಇರ್ತಾರಪ್ಪ ಅಂತ. ಅದಕ್ಕೆ ಪೌಲ ಪೇತ್ರ ಹೇಳ್ತಾ ಇದ್ದಾನೆ, ಯೋಹಾನ ಹೇಳ್ತಾ ಇದ್ದಾನೆ, ನನ್ನಲ್ಲಿ ವಾಕ್ಯವಿದೆ, ನನ್ನಲ್ಲಿ ಕ್ರಿಸ್ತನಿದ್ದಾನೆ, ನನ್ನಲ್ಲಿ ಸ್ವಾಮಿ ಇದ್ದಾನೆ. ನನ್ನಲ್ಲಿ ಸ್ವಾಮಿ ಇದ್ದ. ಆ ಯೇಸು ಕ್ರಿಸ್ತನು, ಆ ವಾಕ್ಯದಿಂದ ನಾನು ನಿನಗೆ ಹೇಳ್ತಾ ಇದ್ದೇನೆ, ಎದ್ದು ನಡೆದಾಡು. ಓಕೆ, ಮುಂದೆ ಹೋಗೋಣ. ನಡೆದಾಡು ಎಂದು ಹೇಳಿ ಅವನ ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೂ ಬಲ ಬಂತು. ಒಂದು ವಾರ ಬರಬೇಕು, 7 ವಾರ ಬರಬೇಕು, ತಲೆ ಸ್ನಾನ ಮಾಡಿ ಬರ್ಬೇಕು, ಚರ್ಚಿಗೆ ಸುತ್ತ ಹಾಕ್ಬೇಕು, ಜಾತ್ರೆಗೆ ಹೋಗ್ಬೇಕು, ಶಿಲುವೆಗೆ ಹೋಗ್ಬೇಕು, ಕುರಿ ಕೊಯ್ಬೇಕು, ಕೋಳಿ ಕೊಯ್ಬೇಕು. ಇಲ್ಲ, ಯಾರಲ್ಲಿ ವಾಕ್ಯವಿದೆ, ಯಾರಲ್ಲಿ ಯೇಸು ಕ್ರಿಸ್ತನ ನಾಮವಿದೆ, ಯಾರು ಯೇಸು ಕ್ರಿಸ್ತನನ್ನ ನಂಬಿದ್ದಾರೆ, ಯಾರು ವಾಕ್ಯವನ್ನ ನಂಬಿದ್ದಾರೆ, ನಿಮ್ ಜೀವಿತದಲ್ಲಿ ಕ್ಷಣ ಮಾತ್ರ ಅಸಾಧ್ಯವಾದದೆಲ್ಲವೂ ಸಾಧ್ಯವಾಗ್ತದೆ.
ಯಾರಲ್ಲಿ ವಾಕ್ಯವಿದೆ, ಯಾರಲ್ಲಿ ದೇವರ ವಾಕ್ಯದ ನಂಬಿಕೆ ಇದೆ, ಯಾರಿಗೆ ಸ್ವಾಮಿ ಗುರುತಿದೆ, ಯಾರು ವಾಕ್ಯದ ಅನುಸಾರವಾಗಿ ನಡೀತಾ ಇದ್ದೀರಿ, ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಜರುಗ್ತವೆ ಕ್ಷಣ ಮಾತ್ರದಲ್ಲಿ. ಇದೇ ಪಾಸ್ಟರ್, ನನಗೆ ನಂಬಿಕೆ ಇದೆ ಪಾಸ್ಟರ್. ನಿಮ್ಗೆ ನಂಬಿಕೆ ಇದ್ದರೆ ನೀವು ಸ್ವಸ್ಥರಾಗ್ತೀರಿ. ನಾನು ಬಹಳ ನಂಬ್ತೇನೆ ಸ್ವಾಮಿಯನ್ನ, ಹಾಗಾದ್ರೆ ಪೂರ್ಣವಾಗಿ ನಾನು ನಂಬ್ತಿದ್ರಿ ಅಂದ್ರೆ ನಿಮ್ಗೆ ಸಂಶಯ ಇರೋದಿಲ್ಲ, ನಿಮ್ಗೆ ಭರವಸೆ ಇರ್ತಿತ್ತು. ಬೈಬಲ್ ಹೇಳ್ತದೆ, ಕ್ಷಣ ಮಾತ್ರದಲ್ಲಿ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು ಎಂದು. ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಯಾರೆಲ್ಲ ಕೈಕಾಲುಗಳಲ್ಲಿ, ನರಗಳಲ್ಲಿ, ದೇಹಗಳಲ್ಲಿ ಬಲಹೀನತೆ ಉಂಟಾಗ್ತಾ ಇದೆ, ಹರಡುಗಳಲ್ಲಿ, ಕಾಲುಗಳಲ್ಲಿ ಬಲಹೀನತೆ, ಈ ವಾಕ್ಯವನ್ನ ನೀವು ನಂಬಿದ್ರೆ, ಯೇಸು ಕ್ರಿಸ್ತನ ನಾಮದಲ್ಲಿ, ನಮ್ಮ ಮಧ್ಯದಲ್ಲಿ ಸ್ವಾಮಿ ಇದ್ದಾನೆ, ನಾವು ವಾಕ್ಯ ಕೇಳ್ತಾ ಇದ್ದೇವೆ, ಸ್ವಾಮಿಯನ್ನ ಕೇಳ್ತಾ ಇದ್ದೇವೆ, ಹಾಗಾದ್ರೆ ನಂಬ್ರಿ, ನಿಮ್ಮ ಬಿಡುಗಡೆ ಈಗಲೇ ಉಂಟಾಗಲಿ ಕ್ರಿಸ್ತ ಯೇಸು ನಾಮದಲ್ಲಿ. ನಿಮ್ಮ ಹರಡುಗಳಲ್ಲಿ ಬಲ ಬರಲಿ, ನಿಮ್ಮ ಕಿಡ್ನಿಗಳಲ್ಲಿ ಬಲ ಬರಲಿ, ನಿಮ್ಮ ಲಂಗ್ಸ್ಗಳಲ್ಲಿ ಬಲ ಬರಲಿ, ನಿಮ್ಮ ಮೆದುಳಿನಲ್ಲಿ ಬಲ ಬರಲಿ, ನಿಮ್ಮ ತಲೆಯಲ್ಲಿ ಬಲ ಬರಲಿ, ನಿಮ್ಮ ಕಿವಿಗಳಲ್ಲಿ, ಮೂಗುಗಳಲ್ಲಿ, ಕಣ್ಣುಗಳಲ್ಲಿ, ಬಾಯಿಯಲ್ಲಿ, ನಾಲಿಗೆಯಲ್ಲಿ, ಬೆರಳುಗಳಲ್ಲಿ, ಕಾಲಿನ ಕೈನ ಬೆರಳುಗಳಲ್ಲಿ, ಎದೆ ಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ, ಸೊಂಟದ ಭಾಗದಲ್ಲಿ, ಪ್ರತಿಯೊಂದೊಂದು ನರಗಳಲ್ಲಿ, ಪಂಚ ಇಂದ್ರಿಯಗಳಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದ ಬಲ ಬರಲಿ ಕ್ರಿಸ್ತ ಯೇಸು. ನಿಮ್ಮ ಗರ್ಭಗಳಲ್ಲಿ ಬಲ ಬರಲಿ ಯೇಸು ಕ್ರಿಸ್ತನ ನಾಮ. ಅನಾರೋಗ್ಯ, ಕಾಯಿಲೆ, ಜ್ವರ, ನೆಗಡಿ, ಕೆಮ್ಮುಗಳು, ಅನೇಕ ವಿಧವಾದಂತ ವೈರಲ್ ಇನ್ಫೆಕ್ಷನ್ಸ್ ಗಳಿಂದ ಬಳಲ್ತಾ ಇರುವಂತ ಪ್ರತಿಯೊಬ್ಬರೇ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮಗೆ ಸ್ವಸ್ಥತೆ ಈಗಲೇ ಉಂಟು. ಈಗಲೇ 8ನೇ ವಚನ, ಅವನು ಹಾರಿ ನಿಂತು ನಡೆದಾಡಿದನು, ನಡೆಯುತ್ತಾ ಹಾರುತ್ತಾ ದೇವರನ್ನ ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗಡೆ ಹೋದನು. ಪೇತ್ರ ಯೋಹಾನರಿಗೆ ಏನ್ ಬೇಕಾಗಿತ್ತು ಅಂದ್ರೆ, ಇವನು ದೇವರನ್ನ ಕೊಂಡಾಡುವುದಕ್ಕೋಸ್ಕರ ಒಳಗಡೆ ಬರ್ಲಿ. ಅದಾಯ್ತ್ರಿ, ಅದಾಯ್ತ್ರಿ, ನನಗೆ ಆರಾಮ್ ಮಾಡು, ನನ್ನ ಮಗನ ಮದ್ವೆ ನೋಡ್ಬೇಕಾಗ್ಯದ, ನನ್ನ ಮಗಳ ಮದ್ವೆ ನೋಡ್ಬೇಕಾಗ್ಯದ, ನನ್ನ ಮುಂದಿನ ಭವಿಷ್ಯ ನೋಡ್ಬೇಕಾಗ್ಯದ, ನನ್ನನ್ನು ಸ್ವಸ್ಥ ಮಾಡು ದೇವರೇ, ನನ್ನನ್ನು ಗುಣಪಡಿಸು ದೇವರೇ, ನಾನು ನಿನ್ನನ್ನು ಕೊಂಡಾಡ್ತೇನೆ ಅಂತ ಪ್ರೇಯರ್ ಮಾಡ್ಬೇಕು, ನೀವು ಗುಣವಾಗ್ತೀನಿ. ನನಗೆ ಬದುಕೋದ ಆಸೆ ಇದೆ, ಇನ್ನೂ ಅನೇಕ ವರ್ಷ ಬದುಕೋದ ಆಸೆ ಇದೆ, ಇನ್ನು ಅನೇಕ ವರ್ಷ ನಾನು ಮನೆ ಕಟ್ಟಬೇಕಂತ ಆಸೆ ಇದೆ, ಇದು ಫ್ಯೂಚರ್ ಮಾಡ್ಬೇಕಂತ ಆಸೆ ಇದೆ, ಅದು ನೋಡ್ಬೇಕಂತ. ಇಲ್ಲ ಇಲ್ಲ, ಸಪರೇಟ್ ಮಾಡ್ರಿ, ದೇವ್ರಿಗೆ ಹೇಳ್ರಿ, ನನ್ನನ್ನ ಬದುಕುವಂತೆ ಮಾಡು, ಯಾಕಂದ್ರೆ ನನ್ನ ಜೀವಮಾನದ ಕಾಲವೆಲ್ಲ ನಾನು ನಿನ್ನ ಕೊಂಡಾಡ್ತೇನೆ, ನನ್ನನ್ನು ಸ್ತುತಿಸ್ತೇನೆ, ನನ್ನನ್ನು ಕೊಂಡಾಡ್ತೇನೆ. ನನ್ನ ಕಾಲುಗಳಿಗೆ, ಹರಡುಗಳಲ್ಲಿ ಜೀವ ಕೊಡು, ನಾನು ಎದ್ದು ನಿಂತು ನಿನ್ನನ್ನು ಕೊಂಡಾಡುವ ಹಾಗೆ ಮಾಡು. ನನ್ನ ಕೈಗಳಲ್ಲಿ ಜೀವ ಕೊಡು, ಯಾಕಂದ್ರೆ ನನ್ನ ಕೈಗಳನ್ನೆತ್ತಿ ನಿನ್ನನ್ನು ಆರಾಧಿಸುವಂತೆ, ಚಪ್ಪಾಳೆಗಳನ್ನು ಹೊಡೆದು ನಿನ್ನನ್ನು ಆರಾಧಿಸುವಂತೆ. ನನ್ನ ಗಂಟಲಿನಲ್ಲಿ, ನನ್ನ ಬಾಯಲ್ಲಿ ಶಕ್ತಿ ಕೊಡು, ಯಾಕಂದ್ರೆ ನನ್ನ ಬಾಯನ್ನು ತೆಗೆದು ನಿನ್ನನ್ನು ಕೊಂಡಾಡುವಂತೆ. ನನ್ನ ಕಿವಿಗಳನ್ನು ತೆರೆಯ ಮಾಡು, ಯಾಕಂದ್ರೆ ನಾನು ಕೇಳಿ ನಿನ್ನ ಹಾಡುಗಳನ್ನ, ನಿನ್ನ ಸ್ವರಗಳನ್ನ ಕೇಳುವಿಕೆ ನನ್ನ ಕಿವಿಗಳನ್ನ ಸಿದ್ಧ ಮಾಡು. ನನ್ನ ಕಣ್ಣುಗಳಿಗೆ ಬಲ ಕೊಡು, ಇದು ಮುಪ್ಪಾಗಿದೆ ಅಂತ ಹೇಳಿ ಇದು ಗತಿಸಿ ಹೋಗಬಾರ್ದು, ಈ ಕಣ್ಣುಗಳಿಗೆ ಬಲ ಕೊಡು, ಯಾಕಂದ್ರೆ ನಾನು ನಿನ್ನನ್ನು ನೋಡುವಂತ ಆಸೆ ಇದೆ. ನಮ್ ಪ್ರೇರೆ ಬೇರೆ ಇದೆ ರೀ, ನಮ್ ಪ್ರೇರೆ ಬೇರೆ ಇದೆ, ಬೈಬಲ್ ನೋಡಿ. ಪೇತ್ರ ಯೋಹಾನರು ಅದೇ ಬಯಸ್ತಿದ್ರು, ಏನಂದ್ರೆ ಅವನು ಒಳಗಡೆ ಹೋಗ್ಬೇಕಂತ. ಅದಕ್ಕೆ ಅವನು ಹೇಳ್ತಾನೆ, ನಡೆಯುತ್ತಾ ಹಾರುತ್ತಾ ದೇವರನ್ನ ಕೊಂಡಾಡುತ್ತಾ. ಹಾಳಾದದ್ದು ಹಿಂಗೆ ನನ್ ಜೀವನ, ಏನು ಒಳ್ಳೇದಿಲ್ಲ, ಭಿಕ್ಷೆ ಬಿಡ್ಕೋತೆ ಸಾಯ್ಬೇಕೇನೋ, ಹಿಂಗೆ ನಮ್ ಲೈಫ್ ಏನೋ, ಮುಂದೇನಾಗ್ತದೇನೋ. ಅಲ್ಲಿ ಕೂತಿದ್ರೆ ಅಳ್ತಾ ಇದ್ದೀನಿ, ಬಿಟ್ಟೇನ್ರಿ ಅವ್ನ ಎಲ್ಲ. ಥ್ಯಾಂಕ್ ಯು ಜೀಸಸ್, ದೇವರೇ ಸ್ತೋತ್ರ, ಕರ್ತನೇ ಸ್ತೋತ್ರ, ದೇವಾ ವಂದನೆ, ದೇವಾ ವಂದನೆ. ಇಲ್ಲ, ಒಳಗಡೆ ಬಂದಿದ್ದಾನೆ. ಅಲ್ಲಿಗೆ ಮಾತ್ರ ಇಲ್ಲ, ನಮ್ಗ್ ಜಾಬ್ ಸಿಕ್ತಾ ಫಸ್ಟ್ ಮಾಲ್, ನಮ್ಗೆ ಜಾಬ್ ಸಿಕ್ತಾ ಫಸ್ಟ್ ಏನಂತಂದ್ರೆ ಹೋಟೆಲ್, ನಮ್ಗೆ ಜಾಬ್ ಸಿಕ್ತಾ ಫಸ್ಟ್ ಶೋರೂಮ್ ಮೊಬೈಲ್ದು, ಫಸ್ಟ್ ಶಾಪಿಂಗ್ ಮಾಲ್, ಫಸ್ಟ್ ಗೋಲ್ಡ್ ಜ್ಯುವೆಲರೀಸ್ಗಳ ಶಾಪು, ಫಸ್ಟ್ ಟೂರು. ಸ್ವಾಮಿನೇ ಇಲ್ಲ. ದೇವರನ್ನ ಥ್ಯಾಂಕ್ಸ್ ಹೇಳಿದೀನಿ ಫಸ್ಟ್, ನಮ್ಗೆ ಸ್ಯಾಲ್ರಿ ಬಂತು, ಥ್ಯಾಂಕ್ಸ್ ಹೇಳಿದ್ದೀನಿ, ಆಯ್ತು.
ದೇವಾಲಯಕ್ಕೆ ಹೋಗಿಲ್ಲ, ಪ್ರೇಯರ್ ಮಾಡಿಲ್ಲ, ಮೊಣಕಾಲೂರಿ ದೇವರನ್ನ ಕೃತಜ್ಞತೆ ಸಲ್ಲಿಸಿಲ್ಲ, ವಾಕ್ಯ ಓದಿಲ್ಲ, ದೇವರಿಗೆ ಮಹಿಮೆ ಆಗಿಲ್ಲ. ಆಯ್ತು, ಒಂದು ಲೈನ್ ಹೇಳಿದ್ವಿ, ಥ್ಯಾಂಕ್ ಯು ಜೀಸಸ್ ಅಂದಿವಿ, ಆಯ್ತು, ಮುಗುದೈ, ಕಾಣಿಕೆ ಕೊಟ್ಬಿಟ್ಟು ಮುಗಿದು. ಕೊಂಡಾಡೋದು ದೇವರನ್ನ ಮಹಿಪಡಿಸೋದು, ಅನೇಕರು ಅದು ಮಾಡೋದು ಬಿಟ್ಟು ಹೋಗ್ಬಿಡ್ತಾರೆ. ಎಲ್ಲಿ ಬಂದಿಲ್ಲಲ್ಲ, ಇಲ್ಲ ಇವತ್ತು ಸ್ಯಾಲ್ರಿ ಆಯ್ತು ಅದಕ್ಕೆ ಓಡಾಡ್ತಾರೆ, ಇವತ್ತು ಜಾಬ್ ಕನ್ಫರ್ಮ್ ಆಯ್ತು ಅದಕ್ಕೆ ನಾವು ಪಾರ್ಟಿ ಮಾಡ್ತಾ ಇದೀವಿ ಫ್ರೆಂಡ್ಸ್ ಜೊತೆ, ನನ್ಗೆ ಆರಾಮಾಯ್ತು, ಆಯ್ತು ಮುಗಿದೋಯ್ತು, ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿದ್ದೀವಿ, ದೇವ್ರು ಯಾರೋ, ಪಾಸ್ಟರ್ ಯಾರೋ, ಮೀಟಿಂಗ್ ಏನೋ, ನಾವು ಮಸ್ತ್ ಆರಾಮಿದೆ. ಗರ್ಭಫಲ ಬೇಕಾಗಿತ್ತು, ಗರ್ಭಫಲ ಕೊಟ್ಟನು. ಮಗನ್ ಬರ್ತಡೆ, ಮಗಳ ಬರ್ತಡೆ ಸೆಲೆಬ್ರೇಷನ್, 1 month 2 month, ಬಾಳಿಕಾಯಿ ಇಟ್ಟ, ಆಪಲ್ ಇಟ್ಟ, ಕಿರೀಟ ಇಟ್ಟ. ದೇವರಿಲ್ಲ. ದೇವರು ಅದ್ಭುತವನ್ನ ಮಾಡಿದಾಗ ನೀವು ಆತನನ್ನ ಮಹಿಮೆಪಡಿಸಲಿಕ್ಕೆ ನಿಮ್ಮ ಮನಸ್ಸಿದೆಯಾ ಇಲ್ಲ ಅಂತ ದೇವರು ನೋಡ್ತಾರೆ. ಕೊಂಡಾಡ್ರಿ, ದೇವರಿಗೆ ಹೇಳ್ರಿ, ನಾನು ಬದುಕುವುದಾದ್ರೆ, ನಾನು ಸ್ವಸ್ಥವಾಗುವುದಾದ್ರೆ, ನಾನು ಗುಣವಾಗುವುದಾದ್ರೆ, ನಾನು ಜಾಬಲ್ಲಿ ಇರ್ತೇನೆ, ಅದರ ಜೊತೆ ನಿನ್ನೊಂದಿಗಿರ್ತೇನೆ, ನಾನು ಕೆಲ್ಸನೂ ಮಾಡ್ತೇನೆ, ಫ್ಯಾಮಿಲಿನೂ ನೋಡ್ಕೊಳ್ತೇನೆ, ಮದುವೆನೂ ಆಗ್ತೇನೆ, ಮಕ್ಕಳ ಜೊತೆನೂ ಇರ್ತೇನೆ, ರಿಲೇಟಿವ್ಸ್ ಜೊತೆನೂ ಇರ್ತೇನೆ. ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ ಜೊತೆ ಇರ್ತೇನೆ. ನಾನು ನಿನ್ನ ಕೊಂಡಾಡ್ತಾ ಇರ್ತೇನೆ, ನಾನು ನಿನ್ನ ಮಹಿಪಡಿಸ್ತಾ ಇರ್ತೇನೆ, ನಾನು ನಿನ್ನ ಹೊಗಳ್ತಾ ಇರ್ತೇನೆ, ನಾನು ನಿನ್ನ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸ್ತಾ ಇರ್ತೇನೆ. ಕುಂಟ ಅದೇ ಮಾಡಿದ್ದಾನೆ, ದೇವಾಲಯದೊಳಗಡೆ ಬಂದ. ಈಗ ನಡೆಯುತ್ತಾ ದೇವರನ್ನ ಕೊಂಡಾಡುತ್ತಾ ಇರುವುದನ್ನ ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದನೆಂದು ಗುರುತಿಡಿದು ಅವನಿಗೆ ಸಂಭವಿಸಿದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದ. ನಾನು ನಂಬ್ತೇನೆ, ಇವತ್ತು ಲೈವ್ನಲ್ಲಿ ಬಂದಂತ ಪ್ರತಿಯೊಬ್ಬರು, ಇವತ್ತು ಯೇಸು ನಿಮ್ಮೊಳಗಡೆ, ಯೇಸು ಕ್ರಿಸ್ತನನ್ನ ನಿಮ್ಮೊಳಗಡೆ, ವಾಕ್ಯವನ್ನ ನಿಮ್ಮೊಳಗಡೆ ನೀವು ಇಟ್ಕೊಂಡು ಅದರ ಜೊತೆ ನೀವು ನಡೆಯುವುದಾದ್ರೆ, ನಿಮ್ಮ ಅಕ್ಕಪಕ್ಕ, ನಿಮ್ಮ ಸುತ್ತಮುತ್ತ, ನಿಮ್ಮ ಹಿಂದೆ ಮುಂದೆ, ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾರೇ ಇರಲಿ, ಅವರೆಲ್ಲರೂ ವಿಸ್ಮಯ ಹಿಡಿಯುವ ಹಾಗೆ ದೇವರು ಮಾಡ್ತಾನೆ ನಿಮ್ಮೊಳಗಡೆ ಇದ್ದು. ಕರ್ತ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Praise the Lord. Praise the Lord. Praise the Lord.